ಆಚಾರ್ಯ ಶ್ರೀ ಅಮೃತಚಂದ್ರ ವಿರಚಿತ ಆತ್ಮಖ್ಯಾತಿ ಟೀಕೆಯ ಮಧ್ಯದೊಳಗೂಡಿಸಿಕೊಂಡಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಾಂಜಿ ಪಾಂಡೆಯವರು ಬರೆದಿರುವ ಬಾಲಬೌಧಿನಿ ಟೀಕೆ ಸ್ವಾಧ್ಯಾಯ ನಡೆದಿದೆ. ಮೋಕ್ಷ ಅಧಿಕಾರದ ಅಷ್ಟಮ ಮಂಗಲ ಕಲಶಿದೆ. ಅನವರತಂ ಅನಂತೈರ್ಬಧ್ಯತೆ ಸಾಪರಾಧಃ ಸ್ಪೃಶತಿ ನಿರಪರಾಧೋ ಬಂಧನಂ ನೈವ ಜಾತು ನಿಯತಮಯಮಶುದ್ಧಂ ಸ್ವಂ ಭಜನ್ ಸಾಪರಾಧೋ ಭವತಿ ನಿರಪರಾಧಃ ಸಾಧು ಶುದ್ಧಾತ್ಮಸೇವಿ. ಸಾಪರಾಧಃ ಅನವರತಂ ಅನಂತೈಃ ಬಧ್ಯತೆ. ಪುದ್ಗಲ ದ್ರವ್ಯರೂಪವಿರುವ ಪರದ್ರವ್ಯರೂಪವಿರುವ ಪುದ್ಗಲ ಕರ್ಮಗಳನ್ನು ತನ್ನ ರೂಪವಾಗಿ ಮನ್ನಿಸುವಂಥ ಮಿಥ್ಯಾದೃಷ್ಟಿ ಜೀವನು ಅಖಂಡ ಧಾರಾಪ್ರವಾಹ ರೂಪದಿಂದ ಗಣನಾತೀತ ಜ್ಞಾನಾವರಣಾದಿ ರೂಪವಾಗಿ ಬಂಧಿಸಿರುವಂಥ ಪುದ್ಗಲ ವರ್ಗನಾಗಳ ಮೂಲಕ ಬಂಧಿಸಲ್ಪಡುತ್ತಾನೆ. ನಿರಪರಾಧಃ ಜಾತು ಬಂಧನಂ ನ ಏವ ಸ್ಪೃಶತಿ. ನಿರಪರಾಧ ಶುದ್ಧ ಸ್ವರೂಪದ ಅನುಭವ ಮಾಡುವಂಥ ಸಮ್ಯಕ್ ದೃಷ್ಟಿ ಜೀವನ. ಶುದ್ಧ ಸ್ವರೂಪದ ಅನುಭವ ಮಾಡುವಂಥ ಸಮ್ಯಕ್ ದೃಷ್ಟಿ ಜೀವನ. ಸಮ್ಯಕ್ ದೃಷ್ಟಿಯ ವ್ಯಾಖ್ಯೆ ಏನು ಮಾಡಿದ್ರು? ಶುದ್ಧ ಸ್ವರೂಪದ ಅನುಭವ ಮಾಡುವಂಥ. ಶುದ್ಧ ಸ್ವರೂಪದ ಅನುಭವ ಮಾಡುವಂಥ ಯಾವದನು ಅವ ಸಮ್ಯಕ್ ದೃಷ್ಟಿ ಅದನು. ಪರದ್ರವ್ಯ ರೂಪವಿರುವಂಥ ಪುದ್ಗಲ ಧರ್ಮಗಳನ್ನು ತನ್ನವೆಂದು ಮನ್ನಿಸುವಂಥವೇನದನು ಅವ ಮಿಥ್ಯಾದೃಷ್ಟಿ. ಆ ಮಿಥ್ಯಾದೃಷ್ಟಿ ಅಪರಾಧಿ ಇದ್ದಾನೆ. ಈ ಸಮ್ಯಕ್ ದೃಷ್ಟಿ ನಿರಪರಾಧಿ ಇದ್ದಾನೆ. ಲೋಕದೊಳಗೆ ಅಪರಾಧ ಮತ್ತು ನಿರಪರಾಧದ ವ್ಯಾಖ್ಯೆ ಏನು ಹೇಳಿದರು ಜೈನಾಚಾರ್ಯರ? ಪರದ್ರವ್ಯಗಳನ್ನು ಅರ್ಥಾತ್ ಶರೀರ, ಮನಸ್ಸು, ವಚನ, ರಾಗ ಮೊದಲಾದ ಅಶುದ್ಧ ಭಾವಗಳ ಇವುಗಳನ್ನು ತನ್ನವು ಅಂಥೇಳಿ ಮನ್ನಿಸುವಂಥ ಏನದನು ಅವ ಅಪರಾಧಿ ಅದನ್ನು. ಅವುಗಳಲ್ಲಿ ಏನೂ ಮಾಡಲಿಲ್ಲ, ಅವುಗಳ ಸ್ವಾತಂತ್ರ್ಯವನ್ನು ಹರಣ ಮಾಡಲಿಲ್ಲ, ಅವುಗಳನ್ನು ತನ್ನ ವಶದಲ್ಲಿಟ್ಟುಕೊಳ್ಳಿಲ್ಲ, ಅವುಗಳಲ್ಲಿ ತನ್ನ ಮನಸ್ಸಿಗೆ ಬಂದ ಹಾಗೆ ಕಾರ್ಯ ಮಾಡಲಿಲ್ಲ. ಆದರೂ ಕೂಡ ಬರೀ ಮನ್ನಿಸುವುದರಿಂದ ಅಪರಾಧಿ ಅದಂತೆ. ಮತ್ತು ಇವು ಶುದ್ಧ ಸ್ವರೂಪವನ್ನು ಮನ್ನಿಸುವುದಿಲ್ಲ. ಏನಿದೆ ರೀ ಸಮ್ಯಕ್ ದೃಷ್ಟಿಯ ಮಾತೇನಿದೆ? ನಾನು ಇಂಥವಿದ್ದೇನೆ, ಇದು ನಾನಲ್ಲ. ಈ ಪ್ರಕಾರ ಯಾವ ತಿಳಿತಾನೋ ಸಮ್ಯಕ್ ದೃಷ್ಟಿ ಅಲ್ಲ. ನಾನು ಚೈತನ್ಯ ಸ್ವರೂಪದ ರೂಪಿ ಆತ್ಮತತ್ವ ಇದ್ದೇನೆ. ಈ ಜಡ ಏನದವು ಶರೀರಾದಿಗಳ ರಾಗಾದಿಗಳ ಅವು ಪರದ್ರವ್ಯದವು ಅಂಥೇಳಿ ಅವನು ತಿಳಿಯುವುದಿಲ್ಲ. ಏನು ಮಾಡ್ತಾನ್ರಿ ಹಾಗಾದ್ರೆ? ಅನುಭವ ಮಾಡ್ತಾನೆ. ಯಾವುದನ್ನು ತಿಳಿಯೋದ ಮನ್ನಿಸೋದ ಮಾತೇ ಇಲ್ಲ. ಬರೇ ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೆ. ಮನ್ನಿಸುವುದ ಇದು ಶ್ರದ್ಧಾ ಗುಣದ ಪರ್ಯಾಯ, ತಿಳಿಯುವುದ ಇದು ಜ್ಞಾನ ಗುಣದ ಪರ್ಯಾಯ, ಅನುಭವ ಮಾಡೋದ ಇದು ಆತ್ಮನ ಕಾರ್ಯ ಇದೆ, ಅಭೇದ ಆತ್ಮನ ಕಾರ್ಯ. ಸಮ್ಯಕ್ ದೃಷ್ಟಿ ಮಿಥ್ಯಾದೃಷ್ಟಿದ್ದ ಎಂಥ ವ್ಯತ್ಯಾಸ ಇದೆ. ಅವನು ಮನ್ನಿಸ್ತಾನೆ, ಅನುಭವ ಮಾಡುವುದಿಲ್ಲ. ಯಾವುದರದ? ಪರದ್ರವ್ಯದ ಅನುಭವ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ? ಪರದ್ರವ್ಯದ ಅನುಭವ ಮಾಡಲಿಕ್ಕೆ ಬರೋದನ್ನೇ ಇಲ್ರಿ.
ಮತ್ತು ಪರದ್ರವ್ಯಗಳನ್ನು ತನ್ನವು ಅಂಥೇಳಿ ಮನ್ನಿಸುವ ವೇಳೆದೊಳಗೆ ನಿಜದ ಅನುಭವ ಆಗುವುದಿಲ್ಲ. ಇಂಥ ಅಪರಾಧ, ಇದು ಒಂದೇ ಅಪರಾಧ ಜೀವ ಮಾಡಿದ್ದ. ಯಾವ ಪದಾರ್ಥವನ್ನು ತಂದು ಮಾಡಿಕೊಳ್ಳಿಲ್ಲ, ಯಾವ ಪದಾರ್ಥದ ಮೇಲೆ ಅಧಿಕಾರ ಮಾಡಲಿಲ್ಲ, ಬರೀ ಮನ್ನಿಸಿದ. ತಿಳಿತಾ ಇದೆ ಅಂದರೆ ಅಧಿಕಾರ ಮಾಡಲಿಲ್ಲ ಅರ್ಥಾತ್ ಅವು ಯಾವು ಇವನು ಮನ್ನಣೆಯ ಅನುಸಾರ ಪರಿಣಾಮನ ಮಾಡೋದು ಸಾಧ್ಯ ಇಲ್ಲ. ಅವು ಯಾವು ಇವನವಾಗೋ ಸಾಧ್ಯ ಇಲ್ಲ. ಹಾಗಾದರೆ ಅವುಗಳ ಅನುಭವಂತೂ ಅವುಗಳ ಅನುಭವಂತೂ ಸಾಧ್ಯ ಇಲ್ಲ. ಇದು ಒಂದು ಮಾತು. ಎರಡನೇದ, ಒಂದು ವಿಪರೀತ ಮನ್ನಣೆಯೊಳಗ ಶ್ರದ್ಧಾಗುಣದ ಕಾರ್ಯದ ಮುಖ್ಯತೆ ಇದೆ. ಆ ವಿಪರೀತ ಮನ್ನನಿದ್ದನ ಅನುಭವ ಮಾಡ್ತಾನ್ರಿ ಅವ. ಹಾಗಾದ್ರೆ ಪರ್ಯಾಯ ಮೂಢತನ್ರಿ. ಯಾಕೆ? ಅದು ಒಂದು ಗುಣದ ಪರ್ಯಾಯ ಮಾತ್ರ ಇದೆ. ಅನಂತ ಕಾಲದಿಂದ ಅದೇ ನಡೀತಾ ಇದ್ರೂ ಕೂಡ ಅದು ಒಂದು ಸಮಯದ ಪರ್ಯಾಯ ಇದೆ. ಅದು ಭೇದ ರೂಪ ಇದೆ. ಅವ ಅನುಭವಂತೂ ಮಾಡ್ತಾನ್ರಿ. ಯಾವುದರದ? ಮಿಥ್ಯಾ ಮನ್ನನಿದೆ. ಪರದ್ರವ್ಯದ್ದು ಅನುಭವ ಮಾಡೋ ಸಾಧ್ಯ ಇಲ್ಲ, ಮತ್ತು ಒಂದು ಸಮಯದ ಪರ್ಯಾಯದಷ್ಟು ಅನುಭವ ಮಾಡುವಂಥವನಿಗೆ ನಿಜ ವಸ್ತುವಿನ ಅನುಭವ ಸಂಭವಿಸುವುದಿಲ್ಲ. ಏನದನು ಇವ ಅನಾದಿ ಕಾಲದಿಂದ ಭಿಕ್ಷುಕ ಆಗಿ ನಿನ್ನೆ ಹೇಳಿದ್ದಿತ್ತಲ್ಲ, ಸದಾ ಬೆನ್ನು ಹತ್ತುತ್ತಿದ್ದ. ಯಾಮರೆ ಭಿಕ್ಷುಕ ಅಂತಂದ್ರೆ ತಗೋಪ್ಪ ಹೋಗು ಅಂಥೇಳಿ ಕೊಟ್ಟು ಕಳಿಸಬಹುದು. ಆದರೆ ಪರದ್ರವ್ಯ ಇದುವರೆಗೆ ಇವನು ನಿರಂತರ ಭಿಕ್ಷೆ ಬೇಡಿದರನು ಇವನಿಗೇನು ಕೊಡಲಿಲ್ಲ. ಇದಕ್ಕಿಂತ ಹೆಚ್ಚಿನ ಅವಮಾನ ಏನಿದೆ? ಇದಕ್ಕಿಂತ ಹೀನತೆ ಇನ್ನೊಂದು ಯಾವುದಿದೆ ಹೇಳ್ರಿ? ಆದ್ರೆ ಅಂಥ ಹೀನತೆಯೊಳಗ ಇವು ಬರೀ ಮನ್ನಿಸ್ತಲ್ಲ, ನಾನು ಇಷ್ಟ ಆಸ್ತಿಯ ಮಾಲೀಕ, ನನ್ನ ಪರಿವಾರದೊಳಗೆ ಎಲ್ಲ ಅನುಕೂಲತೆ ಇದೆ, 4 ಜನ ಮಕ್ಕಳ, ಸೊಸೆಯಂದಿರ, ಮೊಮ್ಮಕ್ಕಳ, ಪೂರ್ಣ ತುಂಬಿದ ಪರಿವಾರ ಇದೆ. ಮನ್ನಿಸ್ತಾನ್ರಿ. ಮನ್ನಿಸ್ಲಿಕ್ಕೇನಿದೆ? ಆದರೆ ಹೀನ ಎಷ್ಟದನು ಅಂತಂದ್ರೆ ಯಾವೊಂದು ಪರದ್ರವ್ಯ ಇವನದಾಗಲೆಲ್ಲ ಆಗೋ ಸಾಧ್ಯ ಇಲ್ಲ. ಇವನು ಬರೀ ಆ ಮನ್ನಣೆಯ ಭೇದ ರೂಪದ ಅಶುದ್ಧ ಅರ್ಥಾತ್ ವಿಪರೀತ ಭಾವದ ಅನುಭವ ಮಾಡ್ತಾ ಇದ್ದ. ಮನ್ನಣೆ ಇದು ಒಂದು ಗುಣದ ಪರ್ಯಾಯ ಇದೆ, ಮತ್ತು ವಿಪರೀತ ಇದೆಯಲ್ಲ, ಅಶುದ್ಧ ಇದೆ. ಬರೇ ಪರ್ಯಾಯದ ಅನುಭವ, ಭೇದದ ಅನುಭವ, ಅಂಶದ ಅನುಭವ. ಆ ಅಂಶ ಕೂಡ ಶುದ್ಧ ಅಲ್ಲ. ಹಾಗಾದ್ರೆ ಸಮ್ಯಕ್ ದೃಷ್ಟಿ ಏನದನಲ್ಲ, ಅವನು ಶುದ್ಧ ಸ್ವರೂಪದ ಅನುಭವ ಮಾಡ್ತಾನೆ. ರಾಗಿರುವ ವೇಳೆದೊಳಗೆ ಇದು ರಾಗ ನಾನಲ್ಲ ಅಂಥೇಳಿ ತಿಳಿಯುವುದಿಲ್ಲರಿ. ಇದು ಅದ್ಭುತ ಮಾತಿದೆ. ಅಶುಭ ಭಾವ ಇರುವ ವೇಳೆದೊಳಗೆ ಈ ಅಶುಭ ಭಾವ ನನ್ನಿಂದ ಬೇರೆ ಇದೆ ಅಂಥೇಳಿ ತಿಳಿಯುವುದಿಲ್ಲ. ಹಾಗೆ ತಿಳಿದ್ರೆ ಏನಾಯ್ತ್ರಿ? ಏನಾಗಬಹುದು ಹೇಳಿ? ಅಶುಭ ಭಾವ ಇರುವ ವೇಳೆದೊಳಗೆ ಈ ಅಶುಭ ಭಾವ ನನ್ನ ಸ್ವರೂಪದಿಂದ ಬಾಹ್ಯ ಇದೆ ಅಂಥೇಳಿ ತಿಳಿಯುವುದಿಲ್ಲ. ತಿಳಿದ್ರೆ ಏನಾಗ್ತಿದೆ? ತಿಳಿದ್ರೆ ಏನಾಗ್ತಿದೆ? ಅಶುಭ ಭಾವ ನಾನಲ್ಲ ಅಂಥೇಳಿ ತಿಳಿದ್ರೆ ಅಪರಾಧ ಇರುವೆಳೆದೊಳಗೆ ಕೂಡ ನಿರಪರಾಧಿ ಮನ್ನಿಸುವ ದೋಷ ಬರ್ತಿದೆ. ಯಾರ್ದಿದೆ ಅದು ಅಶುಭ ಭಾವ? ಕರ್ಮದ್ದಿದೆ, ಏನು ಸಂಯೋಗದ್ದಿದೆ, ಕಾಲಕ್ಷೇತ್ರದ್ದಿದೆ, ತಂದೆ ಇದೆ ಅಲ್ಲ. ಹಾಗಾದ್ರೆ ಹಾಗೆ ತಿಳಿಯುವುದಿಲ್ಲ. ಏನು ತಿಳಿಯುವುದಿಲ್ಲ? ಈ ಅಶುಭ ಭಾವ ನನ್ನ ಸ್ವಭಾವದಿಂದ ಬಾಹಿರ ಇದೆ ಅಂಥೇಳಿ ತಿಳಿಯುವುದಿಲ್ಲ. ನಂದಲ್ಲ ಅಂಥೇಳಿ ತಿಳಿಯುವುದಿಲ್ಲ. ಅದನ್ನು ಇದೆ ಅಂಥೇಳಿ ತಿಳಿತಾನೆ.
ಸಮಯವರ್ತಿ ಇದೆ ಅಂಥೇಳಿ ನಂದ ತಂದ ಪ್ರಶ್ನೆನೇ ಇಲ್ಲ. ಅದ್ಭುತ ಮಾತಿದೆ. ಸಮ್ಯಕ್ ದೃಷ್ಟಿ ಮಹಿಮಾ ತಿಳಿಯೋದು ಬಹಳ ಕಠಿಣ ಇದೆ. ಆದರೆ ಯಾರಿಗೆ ಸರ್ವಜ್ಞ ಪ್ರಭುವಿನ ವಚನದ ಅನುಸಾರ ನಿಜ ತತ್ವದ ಒಂದು ಶ್ರದ್ಧೆ ವಿಕಲ್ಪದೊಳಗಾಗಿದೆಯಲ್ಲ, ಅವರಿಗೆ ತಿಳಿದು ಬಂದೇ ಬರ್ತಿದೆ. ತಿಳಿದು ಬರುವುದರದ ಅರ್ಥ ಏನಿದೆ ರೀ? ತಿಳಿದು ಬರುವುದರ ಅರ್ಥ ಅದರ ಪ್ರಾಪ್ತಿ ನಿಕಟ ಭವಿಷ್ಯದೊಳಗೆ ಆಗೇ ಆಗ್ತದೆ. ಏನು ಮಾಡ್ತಾನೆ ಸಮ್ಯಕ್ ದೃಷ್ಟಿ ಜೀವ? ಅಶುದ್ಧದ ಮಧ್ಯದೊಳಗೆ, ಪರದ ಮಧ್ಯದೊಳಗೆ ಶುದ್ಧ ಸ್ವರೂಪದ ಅನುಭವ ಮಾಡ್ತಂತೆ. ಹಾಗೆ ಸಾಧ್ಯ ಇದೆ? ತಟ್ಟೆಯೊಳಗಿದೆ ಅಲ್ಲ, ಬೇಡವಾದಂಥ ಖಾರ ಪದಾರ್ಥನೂ ಇದೆ, ಹುಳಿನೂ ಇದೆ, ಸಿಹಿನೂ ಇದೆ. ಹಾಗಾದ್ರೆ ಏನು ಮಾಡ್ತಾನೋ? ಆ ಖಾರ ಕಹಿಯನ್ನು ಹುಳಿಯನ್ನು ಬಿಟ್ಕೊಡ್ತಾನೇನ? ದೃಷ್ಟಾಂತದೊಳಗೆ ಬಿಟ್ಕೊಡ್ತಾನೇನ? ಇಲ್ಲ. ಆದರೆ ಅದನ್ನು ತಿಂತಾನೆ, ಇದನ್ನು ರುಚಿಯಿಂದ ತಿಂತಾನೆ. ಹೌದೇನಿಲ್ಲ? ಅದೇ ಪ್ರಕಾರ ರಾಗದ ಅನುಭವ ಅವನಿಗೆ ಆಗಲಿಕ್ಕೇ ಬೇಕ್ರೆ, ಆಗಲಿಕ್ಕೇ ಬೇಕು. ಇನ್ನೂ ಒಂದು ದೃಷ್ಟಾಂತ. ಯಾವ ಪ್ರಕಾರ ಯಾವನೋ ಓರ್ವ ವ್ಯಕ್ತಿಗೆ ಅತ್ಯಂತ ಇಷ್ಟವಾದಂಥ ಸ್ಥಾನಕ್ಕೆ ತಲುಪೋದಿದೆ, ಕಾಲೊಳಗೆ ನೋವಿದೆ, ನಡೀತಾನೇನಿಲ್ರಿ? ನೋದ ಅನುಭವ ಆಗ್ತಿದೆ ಏನಿಲ್ಲ? ಪೂರ ಆಗ್ತಿದೆ. ಅದರ ರುಚಿಯೊಳಗೆ ಆಗುವುದಿಲ್ಲ. ಹೀಗಿದೆ ರೀ. ಆದ್ರೂ ಆಗುವುದಿಲ್ಲ. ಆಗುವುದೇ ಇಲ್ಲ ಅನ್ನೋ ಮಾತಿಲ್ಲ, ಆಗುವುದೇ ಇಲ್ಲ ಅನ್ನೋ ಮಾತಿಲ್ಲ. ಕೂತಿದ್ದ ಅಂದ್ರೆ ಅದ ನೋವು ಬೇಕಾರೆ ಆಗ್ಲಿಕ್ಕಿಲ್ರಿ. ಕಾಲು ನೋವ ನಡೆಯೋ ಒಳ್ಳೆದೊಳಗೆ ಆಗೋದನ್ನಿಲ್ಲ. ಆದ್ರೆ ಅದು ಯಾವ ಸ್ಥಾನಕ್ಕೆ ತಲುಪೋದಿದೆಯಲ್ಲ, ಅದರ ಮಹಿಮೆ ಇಷ್ಟಿದೆಯಲ್ಲ, ಹೀಗಾಗಿ ಅವನಿಗೆ ಆ ವೇದನೆಯ ಅಧಿಕತೆ ಇಲ್ಲ. ಈ ಅಪೇಕ್ಷಾದಿಂದ ಅವನಿಗೆ ಆ ನೋವ ಇಲ್ಲ ಅಂತ ಹೇಳಿ ಹೇಳ್ಬೋದು. ನೋವು ಇರ್ತಿದ್ರೆ ಅವನು ಮನೆಯಲ್ಲೇ ಕೂಡ್ಬೇಕಾಗಿತ್ತಲ್ಲ. ಯಾಕೆ ಹೊರಟಿದಾನು? ಯಾಕೆ ಅಂತಂದ್ರ ಆ ಸ್ಥಾನದ ರುಚಿ ಇದೆ, ಮಂದಿರದ ಜನ ಭಗವಂತನ ದರ್ಶನದ ರುಚಿ ಇದೆ, ಭಾವಕ್ಕೆ ಬರ್ತಾ ಇದೆ. ಅದರೊಳಗ ಆ ನಡೆಯುವುದರಲ್ಲೇ ಮುಖ್ಯ ಸಾಧನ ರೂಪದ ಯಾವ ಕಾಲ ಇದೆಯೋ, ಆ ಕಾಲಿನ ನೋವ ಅವನಿಗೆ ಅಧಿಕ ಆಗುವುದಿಲ್ಲ. ಅಧಿಕ ಅಂದ್ರೆ ಎಷ್ಟೈತೆ ಅದಕ್ಕಿಂತ ಕಮ್ಮಿ ಆಗ್ತಿದೆ. ಅಧಿಕ ಅಂದ್ರೆ ಏನು? ಅದರ ಮುಂದೆ ಇದು ಗೌನ್ ಇರ್ತಿದೆ. ಗೌನ್ ಇದ್ರೂ ಕೂಡ ಅಭಾವ ಆಗಿಲ್ಲ. ಸರಿ, ಅದೇ ಪ್ರಕಾರ ಸಮ್ಯಕ್ ದೃಷ್ಟಿಗೆ ಶರೀರ ಇದೆ, ಪರಿವಾರ ಇದೆ, ರಾಗಾದಿ ಭಾವ ಇದಾವೆ, ಅಶುದ್ಧ ಭಾವ, ಅಶುದ್ಧ ಅಲ್ಲ ಅಶುಭ ಭಾವದವರಿಗೆ ಅವನಿಗೆ ಅವುಗಳದ್ದು ತಕ್ಕ ಮಟ್ಟಿಗೆ ಎಷ್ಟು ಅಸ್ಥಿರತೆ ಇದೆಯೋ, ದುರ್ಬಲತೆ ಇದೆಯೋ, ಅಷ್ಟು ಅವುಗಳದ್ದು ಅನುಭವನೂ ಇದೆ ರೀ. ಅನುಭವ ಇಲ್ಲವೇ ಇಲ್ಲ ಹೀಗೆ ಮಾತಿಲ್ಲ. ಶ್ರೈಣಿಕನಿಗೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾನೆ, ಕ್ಷಾಯಿಕ ಸಮ್ಯಕ್ ದರ್ಶನ ಇದೆ. ನರಕದೊಳಗೆ ನಾರಕಿಗಳಿಂದ ಪ್ರಾಪ್ತವಾಗುವಂಥ, ನರಕದ ಸಮಸ್ತ ಸಂಯೋಗಗಳಿಂದ ಪ್ರಾಪ್ತವಾಗುವಂಥ ದುಃಖದ ಅನುಭವ ಅವನಿಗೆ ಆಗ್ತಾ ಇದೆಯೋ ಅಥವಾ ಇಲ್ಲ? ಆಗ್ತಾ ಇದೆಯೋ ಅಥವಾ ಇಲ್ಲ? ಆಗ್ತಾ ಇದೆ. ಜಡ ಏನಿಲ್ಲಲ್ಲ, ಜಡ ಪಾಷಾಣ ಅದನ್ನು ಇಲ್ಲಿಂದ ಅಲ್ಲಿ ಎಸೆದರೆ ಅದಕ್ಕೇನೂ ಆಗುವುದಿಲ್ಲ. ಹಾಗೇನಿಲ್ಲ. ಇತರ ನಾರಕಿಗಳ ಬಂದ ಎಳ್ಳು ಕಾಳಿನಷ್ಟು ಸಣ್ಣ ತುಂಡು ಮಾಡುತ್ತಾರೆ ದೇಹಕ್ಕೆ. ಏನೆಲ್ಲ ಮಾಡ್ತಾರೆ, ಅವನಿಗೇನು ಬೇರೆ ಉಪಚಾರ ಇಲ್ಲ ಅಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿಗೆ. ಅದೆಲ್ಲ ಮಾಡುವ ವೇಳೆದೊಳಗೆ ಅವನಿಗೆ ನರಕದ ದುಃಖ, ಯಾತನೆ, ಪೀಡೆಯ ಅನುಭವ ಆಗುತ್ತಿದೆಯೋ ಅಥವಾ ಇಲ್ಲ? ಆಗುತ್ತಿದೆ.
ಪ್ರಭು ಆಗುತ್ತಿದೆ. ಆದರೂ ಕೂಡ ಅದೇ ಸಂಪೂರ್ಣ ಅಲ್ಲ. ಅವನಿಗೆ ಇನ್ನೊಂದು ಕೂಡ ಇದೆ, ಇನ್ನೊಂದು ಕೂಡ ಇದೆ. ಏನಿದೆ? ಆ ಶುದ್ಧಾತ್ಮನ ಅನುಭವ ಇದೆ. ಆ ಅನುಭವ ಈ ಪೀಡೆಯಿಂದ ಅತ್ಯಂತ ಮಹಿಮಾನ್ವಿತ ಇದೆ ರೀ ಅವನ ದೃಷ್ಟಿಯೊಳಗ. ಭಯಂಕರ ರಶ್ ಇದೆ ರೀ ಬಸ್ಸಿನೊಳಗ. ಆದರೂ ಸಮಯಕ್ಕೆ ಹೋಗೋದಿದೆ ಅಂದಮೇಲೆ ಹತ್ತಿದೆಯೋ ಸಾಹಸ ಮಾಡಿ ಹತ್ತಿರ್ತಾನೆ. ಯಾವನೋ ಓರ್ವ ವ್ಯಕ್ತಿ ಸಾಹಸ ಮಾಡಿ. ಅನಿವಾರ್ಯ ಇದೆ. ಶವ ಸಾಗಿಸೋದಿದೆ ಅಂದರೆ ಅಥವಾ ಅಕ್ಷತಾರೋಪಣ ಇದೆ, ಯಾವ್ದು ಬೇಕಾದ್ರೂ ಇರ್ಬೋದಲ್ಲ. ಆಗ ಅವನಿಗೆ ಮುಂದಿರುವಂಥ ಮದ್ಯಪಾನ ಮಾಡಿರುವಂಥ ಒಂದು ವಾಸನೆನೂ ಬರ್ತಾ ಇದೆ. ಭಯಂಕರ ರಶ್ ಇದೆ, ಉಸಿರಾಡೋದು ತೊಂದರೆ. ಅಂಥ ರಶ್ಯದೊಳಗ ಅವನಿಗೆ ಅಲ್ಲಿ ಹೋಗ್ಬೇಕಾದಂಥದ್ದು ಇದೆಯಲ್ಲ, ಶವಯಾತ್ರೆಗೆ ಅಥವಾ ಅತ್ಯಂತ ಪ್ರಿಯ ಮಿತ್ರನ ಮಗನ ಅಕ್ಷತಾರೋಪಣಕ್ಕೆ. ಆಗ ಅವೇನು ತಿಳಿತಾನೆ, ವಿಕಲ್ಪ ಮಾಡ್ತಾನೋ, ಇನ್ನೇನು ಸ್ವಲ್ಪ ಸಮಯ ಇದೆ, ಇದೆಲ್ಲ ಎಷ್ಟಿದೆ ಪಾಗಲ್ಲ, ಉಸಿರಾಡ್ಕೋತಂದ್ರೆ ಎಷ್ಟು ದುರ್ಗಂಧ ಹೊಡಿತಾ ಇದೆ, ವಿಚಾರ ಮಾಡ್ತಾನೆ ಅಂದರೆ ಅವ ಅದರದ್ದೆಲ್ಲ. ಹಾಗಾದ್ರೆ ಸಮ್ಯಕ್ ದೃಷ್ಟಿ ಮಾಡ್ಬೋದು ವಿಚಾರ. ಈ ಶರೀರದ ರೋಗ ಒಂದು ಸಮಯದ್ದಿದೆ, ಹೊರಟು ಹೋಗೋದಿದೆ. ವಿಚಾರ ಮಾಡ್ತಾನೆ ಅಂದರೆ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ, ಮನ್ನಣೆಯೊಳಗಿದೆ, ಅದು ಅಲ್ಪ ಸಮಯದ್ದಿದೆ ಅಂತೇಳಿ. ಮನ್ನಣೆ ಬೇರೆ ಇದೆ, ಮನ್ನಣೆಯ ಸಾಮರ್ಥ್ಯ ಬೇರೆ ಇದೆ. ಜ್ಞಾನದ ಸಾಮರ್ಥ್ಯ ನಿಜವಾಗಿ ಏನಿಲ್ಲ ರೀ. ಜ್ಞಾನದ ಸಾಮರ್ಥ್ಯ ನಿಜವಾಗಿ ಏನಿಲ್ಲ. ಮನ್ನಣೆ ಇದೆಯಲ್ಲ, ಆ ಮನ್ನಣೆಯ ಬಲ ಬಹಳ ದೊಡ್ಡದಿದೆ. ಅವನು ಬಸ್ಸಲ್ಲಿರುವಂಥ ವ್ಯಕ್ತಿ ವಿಚಾರ ಮಾಡುವುದಿಲ್ಲ, ಇದೆಷ್ಟು ದುರ್ಗಂಧ ಆಯ್ತಿನ್ನು ಅರ್ಧ ಗಂಟೆ, ಯಾವಾಗ್ರಿ ವಿಚಾರ ಬರಲಿರಿ. ಆದರೆ ಅಲ್ಲಿ ಹತ್ತಿದನಂದ ಮೇಲೆ, ಅಲ್ಲಿ ನಿಂತಿದನಂದ ಮೇಲೆ ಅವನ ಆಂತರ್ಯದೊಳಗೆ ಅದು ಎಲ್ಲದಕ್ಕಿಂತ ಅದು ಪ್ರಮುಖ ಇದೆ ರೀ. ಯಾವುದ? ಎಲ್ಲಿ ಹೋಗೋದಿದೆ, ಅದು ಕಾರ್ಯ. ಅದೇ ಪ್ರಕಾರ ಅಂಥೇಳಿ ಹೇಳ್ತು. ಆದರೆ ಇಲ್ಲಿ ಅದಕ್ಕಿಂತ ಬಹಳ ಉತ್ಕೃಷ್ಟ ಮಾತಿದೆ ಒಳಗಡೆ. ಎಲ್ಲ ಪ್ರಕಾರದ ದುಃಖ ಬಾಹ್ಯದೊಳಗೆ ನಾರಕೀಕೃತ ಯಾತನಾ ಇರುವೆಳೆದೊಳಗೆ ಕೂಡ ಅವನಿಗೆ ಶುದ್ಧ ಸ್ವರೂಪದ ಶ್ರದ್ಧೆ, ಅನುಭೂತಿ, ಸ್ವೀಕೃತಿ, ಜ್ಞಾನ ಎಲ್ಲವೂ ಅಭೇದ ರೂಪದಿಂದ ಇರುವುದರಿಂದ ಇದರದ್ದೇನು ಅನುಭವ ಇದೆಯಲ್ಲ, ಇದರ ಅನುಭವ ನಿಜವಾಗಿನ ಏನೂ ಇಲ್ಲ. ಸುಮೇರು ಪರ್ವತದ ಎದುರಿಗೆ ಎಳ್ಳು ಕಾಳಿನಷ್ಟು ಕೂಡ ಇಲ್ಲ ನೋಡ್ರಿ. ತಿಳಿತೇನಿಲ್ರಿ? ಸುಮೇರು ಪರ್ವತದಂಥ ಶುದ್ಧಾತ್ಮ ಅನಂತ ಕಾಲದವರೆಗೆ ಶಾಶ್ವತ ಸುಖವನ್ನು ಕೊಡುವಂಥದನ್ರಲ್ಲ. ಇದೇನಿದೆ ರೀ, ಇದು ಒಂದು ಎಳ್ಳು ಕಾಳದಷ್ಟು ಇದೆ. ಅನಂತದ ಎದುರಿಗೆ 84,000 ವರ್ಷದ ನರಕದ ದುಃಖ ಎಷ್ಟಿದೆ? ಒಂದು ಎಳ್ಳು ಕಾಳದಷ್ಟು ಕೂಡ ಇಲ್ಲರಿ. ಹಾಗಾದರೆ ದುಃಖಿಯಾಗೋದಾಗಲಿ, ವಿಕಲ್ಪ ಬರೋದಾಗಲಿ, ನಾನು ಇದರಿಂದ ಭಿನ್ನಿದ್ದೇನೆ ಅನ್ನೋದಾಗಲಿ, ಇನ್ನು ಇದು ಸ್ವಲ್ಪ ಸಮಯದ ಇದೆ ಅನ್ನೋದಾಗಲಿ ಏನೂ ಇಲ್ಲ. ಯಾವುದ ತ್ರಿಕಾಲಿ ಇದೆ ಅದರ ಮೇಲೆ ದೃಷ್ಟಿ ಇದೆ. ಇಲ್ಲಿ ಕತ್ತರಿಸ್ತಾ ಇದೆ, ದೇಹ ತುಂಡು ತುಂಡಾಗ್ತಾ ಇದೆ. ಸಮ್ಯಕ್ ದರ್ಶನದ ಮಹಿಮಾ ಎಂಥದ್ದಿದೆ. ಆ ಸಮ್ಯಕ್ ದರ್ಶನದ ಅಭಾವದೊಳಗೆ ಜ್ಞಾನ ಏನಿದೆ ಅಲ್ಲ, ಆಗಮದ ಅನುಸಾರ ವರ್ತಿಸುವಂಥ ಜ್ಞಾನ, ಅದು ಒಂದು ಅಂಶ ಕೂಡ ಏನು ಲಾಭ ಮಾಡೋದಿಲ್ಲ. ನಾನು ಹಿಂದನೂ ಹೇಳಿದ್ದೇನೆ, ನನಗೆ ಪೂರಾ ಸ್ಮರಣೆ ಇದೆ. ಆಗಮದ ಆಧಾರದಿಂದ ಈಗಿಲ್ಲಿ ದುಃಖ ಬಂದ ನಂತರ ಆಗಮದ ವಚನದ ಆಧಾರದಿಂದ ಹಿಂದೆ ಎಷ್ಟು ಬಾರಿ ನಾನು ನರಕದೊಳಗೆ ಅನಂತ ದುಃಖ ಅನುಭವ ಮಾಡಿದ್ದೇನಲ್ಲ.
ತಿರಿಯಂಚಗತಿಯೊಳಗೆ ಎಷ್ಟು ದುಃಖದ ಅನುಭವ ಮಾಡಿದ್ದೇನಲ್ಲ, ಇದ್ಯಾವ ಮಹಾ ದುಃಖ ಇದೆ ಅಂಥೇಳಿ ಜ್ಞಾನದೊಳಗೆ ವಿಕಲ್ಪ ಬಂದ್ರೂ ಬರ್ತಿದೆ ಆಗಮದ ಅಭ್ಯಾಸ ಮಾಡಿರುವಂಥವನಿಗೆ. ಆದರೆ ಅದರಿಂದ ಏನು ಕೆಲಸ ಆಗುವುದಿಲ್ಲ. ಅದೇನಿದೆ, ಇದು ನಾನು ಅನ್ನೋ ವಿಕಲ್ಪ ಏನಿತ್ತಲ್ಲ, ಇದು ನಾನಲ್ಲ ಅನ್ನೋ ವಿಕಲ್ಪ ಅದೇ ಜಾತಿದ್ದು ಇದೆ. ಇದನ್ನು ಹೇಳಿದ್ದೆ ಹಿಂದೆ. ಈಗ ಅದು ಸ್ವಲ್ಪ ಅಧಿಕ ಸ್ಪಷ್ಟ ಆಗಿದ್ದಿರಬಹುದು. ಅದೇ ಜಾತಿದ್ದು ಇದೆ. ಯಾಕೆ ಅಂತಂದ್ರೆ ಅದು ಮಿಥ್ಯಾಶ್ರದ್ಧಾದ ಮೇಲೇನೆ ಇದೆರಲ್ಲ, ಪರಾಶ್ರಿತ ಇದೆ, ಆಗಮಾಶ್ರಿತ ಇದೆ. ಅದಕ್ಕೆ ಇಂದಿನವರೆಗೆ ಅದರಿಂದ ಯಾವ ಕೆಲಸ ಆಗಲಿಲ್ಲ. ಅದರಿಂದ ಏನಾಯ್ತು? ಬಂಧ ಆಗಲಿಲ್ಲ, ಆಯ್ತು. ಎಂಥದ್ದಾಯ್ತು ಬಂಧ? ಎಂಥದ್ದಾಯ್ತು? ಪುಣ್ಯದ್ದಾಯ್ತು. ಆಗಮ ಜ್ಞಾನದ ಅನುಸಾರ ವಿಕಲ್ಪ ಮಾಡಿದೆವು. ಅರೆ ಈ ಸಂಸಾರ ಹೀಗೆ ಇದೆ, ಜಗಳ ನಡೆದಿರೋ ವೇಳೆದು. ಯಾರಾದರೂ ಮಿಥ್ಯಾ ಆರೋಪ ಮಾಡ್ತಾ ಇರೋ ವೇಳೆದೊಳಗೆ ಆಚಾರ್ಯ ಭಗವಂತರು ಹೇಳಿದಾರಲ್ಲ, ಅದನ್ನು ಸ್ಮರಣೆ ಮಾಡಿಕೊಂಡು ಸ್ವಲ್ಪ ಆ ವೇಳೆದೊಳಗೆ ಕಷಾಯ ಮಂದಾಗಬಹುದು. ಆಗ್ತಿದೆ, ಆಗಬಹುದು ಅಂದ್ರೆ ಆಗಮದ ವಚನಕ್ಕೆ ಏನೂ ಅರ್ಥ ಇಲ್ಲ. ಆಗಬಹುದು ಅಲ್ಲ, ಆಗುತ್ತಿದೆ. ಅದರ ಮಂದ ಕಷಾಯಕ್ಕೆ ಬೆಲೆ ಇಲ್ಲ. ಭಜನೆ ಒಳಗೆ ಒಂದರೊಳಗೆ ಬರ್ತಿದೆ, ಮಂದ ಕಷಾಯಕ್ಕೆ ಬೆಲೆ ಇಲ್ಲ. ಯಾಕೆ? ವಿಪರೀತ ಮನ್ನಣೆ ಇದೆ ಒಳಗಡೆ. ಆ ಮನ್ನಣೆಯ ಅರ್ಥ ಅರೆ ಮಿಥ್ಯಾದೃಷ್ಟಿ ಸಾಪರಾಧ ಅನವರತಂ ಅನಂತೈ ಬದ್ಧತೆ. ಅನಂತ ಎಂಥದ್ದು ಬಂಧ ಆಗ್ತಿದೆಪ್ಪ ಅಲ್ಲಿ? ಜ್ಞಾನಾವರಣಾದಿ 4 ಘಾತಿ ಕರ್ಮದ ಎಲ್ಲ ಉತ್ತರ ಪ್ರಕೃತಿಗಳದ್ದು, ಪಾಪ ಪ್ರಕೃತಿಗಳದ್ದು ಬಂಧ. ಅಲ್ಲಿ ಒಂದು ಸ್ವಲ್ಪ ಕಷಾಯ ಮಂದಾಗುವುದು. ಅರೆ ಅರಹಂತಾಧಿಕರಿಂದ ಆಗುವಂಥ ಪ್ರಯೋಜನ ಅಲ್ಲಿ ಓದಿತಾರೆ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ. ಅರಹಂತಾಧಿಕರಿಂದ ಯಾವ ಪ್ರಯೋಜನ ಇಲ್ಲ ಅಂತ ತೋಡರ ಮೇಲೆ ಹೇಳಿ. ಯಾವ ಪ್ರಯೋಜನ? ಭಕ್ತಿಯ ಭಾವದ ಅಧಿಕತೆಯಾಯಿತು, ಸ್ತುತಿ ಸ್ತವನ ಮಾಡೋದ್ರೊಳಗೆ. ಕಷಾಯ ಮಂದಾಯಿತು ಅಂತಂದ್ರೆ ಪೂರ್ವದೊಳಗೆ ಕಟ್ಟಿರುವಂಥ ಜ್ಞಾನಾವರಣಾದಿಗಳದ್ದು ಸ್ಥಿತಿ ಸ್ವಲ್ಪ ಕಮ್ಮಿ ಆದ್ರೆ ಆಗ್ಬೋದು. ವರ್ತಮಾನದೊಳಗೆ ಕಟ್ಟುವ ಸ್ವಲ್ಪ ತೀವ್ರ ಆಗಲಿಕ್ಕಿಲ್ಲ. ಆದರೆ ಪ್ರಯೋಜನ ಏನು ಸಿದ್ಧಿಸುವುದು? ಮುಂದೆ ಸಾತಾಗಳದ್ದು ಹೇಳಿದರು. ಇವು ಮೊದಲು ಘಾತಿ ಕರ್ಮದ ಮಾತು ಹೇಳಿದ್ದಾರೆ, ಓದ್ ನೋಡ್ರಿ. ಏನ? ಅರಹಂತಾಧಿಕರಿಂದ ಪ್ರಯೋಜನ. ಏನು ಪ್ರಯೋಜನ ಆಗ್ತಿದೆ? ಅದರ ನಿಮಿತ್ತದ ಜ್ಞಾನ ಕೂಡ ಯಾವನಿಗೆ ಇಲ್ಲ, ಅವನಿಗೆ ಉಪಾದಾನ ತಿಳಿದು ಬರುವ ಸಾಧ್ಯ. ನಿಮಿತ್ತದರ್ರೆ ಅವರ ಯಾವುದರಲ್ಲಿ? ನನ್ನ ಸ್ವರೂಪವನ್ನು ತಿಳ್ಕೊಳ್ಳುವುದರಲ್ಲಿ ಕೇವಲ ನಿಮಿತ್ತದರ್ರೆ. ಅದರ ನಿಮಿತ್ತದ ಜ್ಞಾನ ಕೂಡ ಯಾವನಿಗೆ ಯಥಾರ್ಥ ಇಲ್ಲ, ಅವನಿಗೆ ಉಪಾದಾನದ ಪ್ರಾಪ್ತಿಯಾಗೋ ಸಾಧ್ಯ ಇಲ್ಲ. ಆತ್ಮನ ಅನುಭೂತಿ, ಆತ್ಮನ ಜ್ಞಾನ, ಆತ್ಮನ ಪರಿಚಯ ಆಗೋ ಸಾಧ್ಯ. ಧರ್ಮ ಬಹಳ ದೂರ ಇದೆ. ಮೋಕ್ಷ ಮಾರ್ಗ ಅತ್ಯಂತ ಕಠಿಣ ಇದೆ. ಜೀವನಿಗೆ, ಈ ಮಂದಬುದ್ಧಿಯ ಜೀವನಿಗೆ ಪಂಚಮ ಕಾಲದಲ್ಲಿ ಮಂದಬುದ್ಧಿ ಜೀವನ ಉತ್ಪನ್ನ. ಈ ಮಂದಬುದ್ಧಿ ಜೀವನಿಗೆ ಭ್ರಾಂತಿ ಆಗಿದೆ. ಭ್ರಾಂತಿ ಮೊದಲಿನಿಂದ ಭ್ರಾಂತಿ ಇತ್ತು ಅಥವಾ ಇಲ್ಲ? ಇತ್ತರೆ, ಆದರೆ ಅದು ಇನ್ನಷ್ಟು ದೃಢ ಆಗಿದೆ. ನಾನೇನು ಪಾಪ ಮಾಡ್ತಾ ಇಲ್ಲ. ಅರೆ ಪಂಚಮಹಾವ್ರತ 28 ಮೂಲ ಗುಣಗಳ ನಿರತಿಚಾರ ಪರಿಪಾಲನೆ ಮಾಡುವಂಥವನಿಗೆ ಸಮಸ್ತ ಘಾತಿ ಕರ್ಮಗಳನ್ನು ಬಂಧ ಆಗ್ತಿದೆ. ಘಾತಿ ಕರ್ಮದ ಮೂಲೋತ್ತರ ಪ್ರಕೃತಿಗಳು ಎಲ್ಲವೂ ಪಾಪಗಳು. ಹಾಗಾದ್ರೆ ಅವನಿಗೆ ಬಂಧ ಆಗ್ತಿದೆ ಘಾತಿ ಕರ್ಮ.
ಮತ್ತು ನಾನೇನು ಮಾಡಿದ್ದೇನು ವಾದ ಮಾಡ್ತೀವ್ರಿ. ನಾ ಏನು ತಪ್ಪು ಮಾಡಿದ್ದೇನೆ ಹೇಳಲ್ಲ. ಯಾವ ಹೇಳ ಮೂರ್ಖ ಅಜ್ಞಾನಿ ಹೇಳ್ತಾನೆ ತಪ್ಪೇನು ಮಾಡಿದ್ದೀನಿ ಅನ್ನೋದು. ಏನಿದೆ ಇವು ಯಾವಾಗಲೂ ತನ್ನನ್ನು ತಾನು ನಿರಪರಾಧಿ, ತನ್ನನ್ನು ತಾನು ನಿರಪರಾಧಿ ನೋಡ್ತಾನೆ ಪ್ರಭುವು, ನೋಡ್ತಾನೆ ಮನ್ನಿಸ್ತಾನೆ ತನ್ನನ್ನು ತಾನು ನಿರಪರಾಧಿ. ಕರ್ಮದಿಂದ ಆಯ್ತು ನನಗೆ ವಿಕಾರ. ಕರ್ಮದ ಉದಯದಿಂದ ನನಗೆ ಆ ಪ್ರಕಾರ ದುಃಖದ ಅಥವಾ ಕಷಾಯದ ಉತ್ಪನ್ನ ಆಯಿತು. ಅರೆ ಉದಯ ಇಲ್ಲ, ಸಂಯೋಗಿ ಇಲ್ಲ, ಆವಾಗ ನಿನ್ನಲ್ಲಿ ಕಷಾಯ ಆಗಲಿಲ್ಲ ಅಂದ್ರೆ ನೀನೇನು ಅಧಿಕ ಮಾಡಿದೆಪ್ಪ. ಉದಯ ಇಲ್ಲ, ಸಂಯೋಗಿ ಇಲ್ಲ, ಆವಾಗ ನಿನಗೆ ಕ್ರೋಧ ಬರಲಿಲ್ಲ ಅಂತಂದ್ರೆ ನೀನೇನು ಸಾಧಿಸಿ. ವಿಪುಲ ವಿಘ್ನೋ ಬೀಜಮೇಭಿ ಧ್ಯಾನಧಾರ ಧೀರ್. ಧೈರ್ಯಶಾಲಿ ಯಾರದ? ವಿಪುಲ ವಿಘ್ನೋ ಬೀಜಮೇಭಿ. ವಿಪುಲ ವಿಘ್ನಗಳ ಮಧ್ಯದೊಳಗೆ ಕೂಡ ಧ್ಯಾನ ಅರ್ಥಾತ್ ಜ್ಞಾನ ಸ್ವರೂಪನಾಗಿ ಅವನು ಉಳಿತಾನೋ, ತಿಳಿಯುವಂಥವನಾಗಿ ಅವನು ಉಳಿತಾನೋ, ಅದರಿಂದ ಅಲಿಪ್ತ ಅಪ್ರಭಾವಿ ಅವನು ಉಳಿತಾನೋ. ಅವನು ಧೀರದಂದ್ರೆ ಅವನು ಧರ್ಮಾತ್ಮ ಇದ್ದಾನಂತ ಹೇಳಿಲ್ಲ. ಏನೋ ಧರ್ಮಾತ್ಮ ಆಗೋದು ಭಾಳ ನೋಡಿದೆ. ಮಹಾವೀರ ವಂದನದೊಳಗೆ ಬಂತಲ್ಲ, ಬಂತು. ಮಹಾವೀರ ಸ್ವರೂಪನದ ಇದನ್ನ ನಿನಗೆ ಬೋಧ ಮಾಡ್ತಾ ಇದ್ದಾರೆ. ಅದೇ ರೀ, ನಿಮಿತ್ತದ ನಮಗೆ ನಿರ್ಣಯನ ಎಲ್ಲ. ಕುಲ ಪರಂಪರೆಯಿಂದ ಏನು ವ್ಯವಹಾರ ಭಾಷೆ ಹೇಳಿದಿರಲಿ, ಮಿಥ್ಯಾ ದೃಷ್ಟಿ. ಕುಲ ಪರಂಪರೆಯಿಂದ ಧರ್ಮ ಮನ್ನಿಸ್ತಾರೆ. ಅಲ್ಲಿ ದೃಷ್ಟಾಂತ ಕೊಟ್ಟರೆ ಅವರು ತೋಡರ ಮಲ್ಲರು ಎಲ್ಲರೂ ತಮ್ಮ ತಮ್ಮ ಕುಲ ಪರಂಪರೆಯ ಅನುಸಾರ ಮಾಡ್ತಾನೆ ಇದ್ದಾರೆ, ದೇವಗುರುಗಳನ್ನು ಮನ್ನಿಸ್ತಾನೆ ಇದ್ದಾರೆ. ನಿನಗೆ ದೇವನ ನಿರ್ಣಯ ಎಲ್ಲಿದೆ? ನಿಮಿತ್ತದ ನಿರ್ಣಯ ವ್ಯವಹಾರದೊಳಗ ಯೋಗ್ಯ ಅಥವಾ ಯಥಾರ್ಥತೆ ಬಾರದ ವಿನಃ ನಿಶ್ಚಯದ ಅಥವಾ ಉಪಾದಾನದ ಪ್ರಾಪ್ತಿ ಇವನಿಗಾಗುವುದಿಲ್ಲ. ಧರ್ಮ ಅಂಥ ಸುಲಭೇನ ವಸ್ತು ಅಲ್ಲ. ಹೋಗ್ತಾ ಹೋಗ್ತಾ ಪುಣ್ಯ ಬರ್ತಿದೆ, ಒಂದು ಪ್ರಕೃತಿಯ ಉದಯ ಬರ್ತಿದೆ, ಪುಣ್ಯದ ರಾಶಿಯ ಮಧ್ಯದೊಳಗೆ ಪಾಪದ ಉದಯ ಬರ್ತಿದೆ. ಅವೆಲ್ಲ ಸುಲಭದ. ಆದ್ರೆ ಧರ್ಮ ಅಂಥ ಸುಲಭ ವಸ್ತು ಏನಲ್ಲ. ಆದರೆ ಯಾವನಿಗೆ ವ್ಯವಹಾರದ ಮತ್ತು ನಿಮಿತ್ತದ ಪರಿಚಯ ಇದೆಯೋ, ನಿರ್ಣಯ ಇದೆಯೋ, ಅವನಿಗೆ ಧರ್ಮ ಬಹಳ ಸುಲಭ ಇದೆ, ಬಹಳ ಸುಲಭ. ಮೊದಲನೇ ಮಾತಿದೆ, ಯಥಾರ್ಥ ದೇವಶಾಸ್ತ್ರ ಗುರು ಸಲುವಾಗಿ ಸಂಪೂರ್ಣ ತನು ಮನ ಧನದಿಂದ ಸಮರ್ಪಣೆಯ ಭಾವ. ಸಮರ್ಪಣೆಯ ಭಾವ ಅದಕ್ಕೆ ಅಷ್ಟಾನ್ಯಕದಿಂದನೇ ಬರ್ತಾ ಇದೆ, ಆಷಾಢ ಮಾಸದಿಂದ. ನಾನು ಧರ್ಮದ ಇಚ್ಛೆಯನ್ನೇನೋ ಮಾಡ್ತಾ ಇದ್ದೇನೆ, ಧರ್ಮದ ಸಲುವಾಗಿ ಯಾವ ತ್ಯಾಗಕ್ಕೆ ಸಿದ್ಧದೇನೋ. ಯಾವ ತ್ಯಾಗಕ್ಕೆ? ಒಂದು ಸ್ವಲ್ಪ ಅಪಮಾನ, ಒಂದು ಸ್ವಲ್ಪ ಅವಮಾನ, ಒಂದು ಸ್ವಲ್ಪ ಏನಾದರೂ ಶರೀರಕ್ಕೆ ಸಂಬಂಧಿಸಿದ ಭೋಗ ಉಪಭೋಗ ಆವಾಸ ಮೊದಲಾದವುಗಳ ಕುರಿತಾಗಿ ಸ್ವಲ್ಪ ಏನಾದರೂ ವ್ಯತ್ಯಯ ಸಹನ ಮಾಡಲಿಕ್ಕೆ ತಯಾರಾದವೆ. ಶಿಖರ್ಜಿಗೆ ಹೋದ್ರೂ ನಮಗೆ ಏನೇನು ಬೇಕು? ವಿಚಾರ ಒಂದಿಷ್ಟು ಮಾಡೋದ್ರೆ ಧರ್ಮದ ಸಲುವಾಗಿ ಅನಂತ 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 ಕಳೆದ ಅನಂತ ಕಾಲದಿಂದ ಯಾವುದರ ಪ್ರಾಪ್ತಿ ಆಗಿಲ್ಲವೋ ಅದನ್ನು ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ನಾವು ಯಾವ ತ್ಯಾಗಕ್ಕೆ ಸಿದ್ಧ ಇದ್ದೀವಿ. ಎಲ್ಲ ನಡೆಯುವ ಹಾಗೆ ನಡಿಬೇಕು ಅಂದ್ರೆ ನಾವು ಧರ್ಮ.
ಅಂದ್ರೆ ನಾವು ಬಸ್ತಿಗೆ ಹೋಗೋರು, ಅಂದ್ರೆ ನಾವು ಶಾಸ್ತ್ರ ಸ್ವಾಧ್ಯಾಯ ಒಳಗೆ ನೋಡ್ಕೊಳ್ಳೋದ್ರೆ ನೋಡ್ಕೊಳ್ಳೋದು ನಮ್ಮೊಳಗಿಂದ ಇನ್ನೊಬ್ಬರಿಗೆ ಕಾಣುವುದಿಲ್ಲ. ನಮ್ಮೊಳಗಿಂದನ್ನು ನಾವು ನೋಡಿದ ವಿನಃ ಅಲ್ಲಿ ಬದಲಾವಣೆ ಆಗುವುದಿಲ್ಲ. ಅಲ್ಲಿ ಬದಲಾವಣೆ ಆಗದೆ ಹೋದರೆ ನಿಜವಾಗಿ ಈ ಜೀವದ ಜನ್ಮ ನಿರರ್ಥಕ. ಎಲ್ಲಿ ಬದಲಾವಣೆ? ಒಳಗೆ ನೋಡದೆ ಬದಲಾವಣೆ ಹೇಗಾಗೋದ್ರೆ ಮಾಡ್ಕೊಳ್ಳೋದು ಹೇಗೆ? ನೋಡದೆ ಅಲ್ಲಿ ಏನಿದೆ ನೋಡದ್ದನ ಶಾಸ್ತ್ರದ ಕಡೆಗೆ ನೋಡಿದ್ರೆ, ಶಾಸ್ತ್ರದ ಶಬ್ದದ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡ್ರೆ ಕಾರ್ಯ ಆಗುತ್ತಿದೆ. ಹೀಗಿಲ್ಲ. ಶಾಸ್ತ್ರದ ಅನುಸಾರವು ಅಂತರಂಗದ ಅವಲೋಕನೆ ಮಾಡಿದರೆ ಆ ಅಂತರಂಗದಲ್ಲಿ ಇರುವಂಥ ವಿಪರೀತತೆಯನ್ನ, ಅಶುದ್ಧತೆಯನ್ನ, ದೋಷವನ್ನ, ಕಲ್ಮಶವನ್ನ ಪ್ರತ್ಯಕ್ಷ ಕಂಡ ನಂತರ ಧೈರ್ಯದಿಂದ ಓಹೋ ಇದು ನನ್ನ ಅಪರಾಧ ಇದೆ, ಇಲ್ಲಿದೆ ಅಪರಾಧ, ನಾನು ಹೊರಗ ಬದಲಾವಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ, ಮೂಲ ಅಪರಾಧ ಇಲ್ಲಿದೆ. ದೃಷ್ಟಾಂತ ಹೇಳಿತ್ತಲ್ಲ, 2 ಎಷ್ಟು? 5. ನೋಡ್ರಿ ಇವರೆಲ್ಲ ಹೀಗೆ ಹೇಳ್ತಾರೆ ಅಶೋಕಣ್ಣ. 2 5, 5 2 10, 10 3 30, 32 60, 63 ಎಷ್ಟಿದೆ? ಸರಿ ಇದೆ ಏನಿಲ್ರಿ ಲೆಕ್ಕ ಎಲ್ಲ? ಯಾವುದು ಸರಿ ಇದೆ? ಅದು ಒಂದೇ ತಪ್ಪಿದೆ ಏನು? ಎಲ್ಲ ತಪ್ಪಿದೆ, ಎಲ್ಲ ತಪ್ಪಿದೆ. ಆ ಮುಂದಿನ ಸರಳದವ್ರೆ ನಾವು ಅದೇ ವಾದ ಮಾಡ್ತಾ ಇದ್ದೇವ್ರಿ ಅನ್ನ. ಮುಂದಿನ ಸರಳದ ಅದನ್ನೇ ವಾದ ಮಾಡ್ತಾ ಇದ್ದೇವೆ ನಾವು. 5 2 ಎಷ್ಟು ಹೇಳ್ರಿ ನೋಡೋನು? 5 2 10 ಇದೆ ಅಲ್ಲ. ಆದರೆ ಇಲ್ಲಿ 5 2 10 ತಪ್ಪಿದೆ. 5 2 10 ಇದ್ರು ಅರೆ ನೀನು ಮಾಡುವಂಥ ಪೂಜೆ ಶುದ್ಧ ವಸ್ತುಗಳಿಂದನೇ ಇದ್ದರನು, ಶುದ್ಧ ಶಬ್ದಗಳಿಂದನೇ ಇದ್ದರನು ಅದರಿಂದ ಎಲ್ಲಿಯೂ ಒಂದಿಷ್ಟು ಪುಣ್ಯ ಬಂಧ ಆಗಬಹುದು. ಹಾಗೇ ಆಗ್ತಿದೆ ಅನ್ನೋದು ನಿಯಮ ಇಲ್ಲ. ಧರ್ಮಂತೂ ಆಗೋದನೇ ಇಲ್ಲ. ವ್ಯವಹಾರ ಭಾಷಿದ್ದ ನಿಜವಾಗಿ ಓದಲಿಕ್ಕೆ ಬಹಳ ಧೈರ್ಯ ಬೇಕು, ತಿಳ್ಕೊಳ್ಳಿಕ್ಕೆ ಬಹಳ ಪುರುಷಾರ್ಥ ಬೇಕು. ಅಂಥ ಕಾಲ, ಅಂಥ ಕ್ಷೇತ್ರದೊಳಗೆ ನಮ್ಮದು ಜನ್ಮ ಆದಂತಿದೆ. ವ್ಯವಹಾರದ ಆಭಾಸ್ ಎಷ್ಟಿದೆ? ಪ್ರತಿಯೊಂದು ಸಣ್ಣ ಪುಟ್ಟ ಕಾರ್ಯದೊಳಗೆಲ್ಲ ಇದೆ ಆಭಾಸ್. ಮಾಡಿದೇವ್ರಿ, ಆದ್ರೆ ಅದು ಪುಣ್ಯ ಕೂಡ ನಿಷ್ಕೊಳ್ಳಿಲ್ರಿ. ಯಾಕೆ ಅಂತಂದ್ರೆ ಅದು ಪಾಪದ ಕಾರಣ ಆಯ್ತರಲ್ಲ. ಹಿಂದೂ ಮುಂದು ಅರಿಯದೆ ಒಂದೇ ಭವದಲ್ಲಿ ಅನುಭವಿಸಿ ಮತ್ತೆ ಭವದೋಳ್ ಬೀಳುವರು. ಭವ್ಯಾಮೃತಕಾರ ಹೇಳಿ. ಪುಣ್ಯಕ್ಕೆ ಬೆಲೆ ಇಲ್ಲ, ಮಂದಕಶಾಹಿಕ್ಕೆ ಬೆಲೆ ಇಲ್ಲ, ವ್ರತಾದಿಗಳಿಗೆ ಬೆಲೆ ಇಲ್ಲ, ಜಪತಪಕ್ಕೆ ಬೆಲೆ ಇಲ್ಲ, ಸಂಯಮಕ್ಕೆ ಬೆಲೆ ಇಲ್ಲ, ಸಲ್ಲೇಖನಕ್ಕೆ ಬೆಲೆ ಇಲ್ಲ, ಯಾವುದಕ್ಕೂ ಇಲ್ಲ. ಯಾಕೆ? 2 2 5 ಮಾಡಿದೆಯಲ್ಲ, ಅಲ್ಲಿ ತಪ್ಪಿತ್ತು ನೋಡಪ್ಪ. ನಾನು ಈ ದೇಹದ ಮೂಲಕ ಕಾರ್ಯ ಮಾಡ್ತೇನೆ. ಅರೆ ದೇಹದ ಮೂಲಕ ಅಲ್ಲ, ದೇಹ ನಾನೇ ಅದೇನು. ದೇಹದ ಮೂಲಕ ಮಾಡ್ತೇನೆ ಅಂದ್ರೆ ಮತ್ತೆ ಭೇದ ಐತ್ರಿ. ಅವನಿಗೆ ಭೇದ ಇಲ್ಲವೇ ಇಲ್ಲ. ಮನ್ನಿಸುತ್ತಾನೆ ಏನ? ತಾನೆಂದು, ತನ್ನವುಗಳೆಂದು. ಏನನ್ನ? ದ್ರವ್ಯಕರ್ಮ, ಭಾವಕರ್ಮ, ನೋಕರ್ಮ. ತಾನೆಂದು ತನ್ನವುಗಳೆಂದು. ಮೇಲಿನ ಕಲಶದೊಳಗಿದೆ, ತೆಳಗಿನ ಕಲಶದೊಳಗೆ ಸಿಕ್ಕುವುದಿಲ್ಲ. ಅಲ್ಲಿ ಹೇಳಿ ಬಂದಿದ್ದಾರೆ. ಇಲ್ಲಿ ಹುಡುಕಿರೆ ಎಲ್ಲಿ ಸಿಕ್ಕೋದು? ಅಲ್ಲಿ ಹೇಳಿ ಬಂದಿದ್ದಾರೆ ಭಾವಾರ್ಥ. ನೋಡ್ರಿ ಯಾವ ಪ್ರಕಾರ ರಾಜಮಲ್ಲ ಪಾಂಡೆ ಟೀಕಾಕಾರರ, ಅಮೃತ ಚಂದ್ರಾಚಾರ್ಯರ ಆಂತರ್ಯದ ಭಾವವನ್ನ ಪ್ರತ್ಯಕ್ಷ ನೋಡಿ ನಮ್ಮಗಳನ್ನ ಆ ಭಾವದ ಪರಿಚಯ ಮಾಡಿಸುವ ಮಾರ್ಗದೊಳಗೆ ಕರ್ಕೊಂಡು ಬರ್ತಿದ್ದಾರೆ. ತಾನೆಂದು
ತನ್ನವುಗಳೆಂದು ಏನು ಮಾಡ್ತಾನೋ ಬರೀ ಮನ್ನಿಸ್ತಾನೆ. ಬರೀ ಅಲ್ಲಿ ಅಷ್ಟ ತಪ್ಪಾಗಿದ್ದೀರಿ, ಎರಡೇ 5. ಆ ಶುಭ ಕ್ರಿಯೆಯನ್ನು ತಾನಂತಾನೆ, ಆ ಶುಭ ಭಾವವನ್ನು ತಾನಂತಾನೆ, ಆ ಮಂದ ಕಷಾಯವನ್ನು ತಾನಂತಾನೆ, ಆ ಭಗವಂತರಿಂದ ಕಲ್ಯಾಣ ಆಗ್ತೈತೆ ಅಂತಾನೆ. ಎಷ್ಟಾದವ್ರಿ? ಒಂದು ದೇವದರ್ಶನದೊಳಗೆ ಅಥವಾ ಅಷ್ಟವಿಧಾರ್ಚನೆಯೊಳಗೆ ಅಥವಾ ಪರ್ವ ತಿಥಿಯಿಂದ ತಿಥಿಯಂದು ಆಗುವಂಥ ಪೂಜೆಯನ್ನು ಆ ಭಗವಂತರಿಂದ ಧರ್ಮ ಆಗ್ತಿದೆ ಅಂಥೇಳಿ ಇದೇನಿಲ್ಲರಿ ಅಭಿಪ್ರಾಯದೊಳಗೆ ಇದೇನಂಥೇಳಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆ ಅಂಥೇಳಿ ಸ್ವೀಕಾರ ಮಾಡಿ ಆಮೇಲೆ ಅವರ ಅನುಶೀಲನ ಮಾಡಿದ್ರೆ ನಿಶ್ಚಿತವಾಗಿ ಆ ಪೂಜಾ ದ್ರವ್ಯದೊಳಗೆ ಅಭಿಮಾನಿ ಇದೇನಿಲ್ಲ, ನಿನ್ನೂ ಅದಾವ. ಆ ಶಬ್ದದೊಳಗೆ ಆನಂದ ಇದೇನಿಲ್ಲ. ಅದಕ್ಕೆ ತಿಳಿಯೋದು ವ್ಯವಹಾರದ ಆಭಾಸ ಒಂದು ವೇಳೆ ತಿಳಿತು ಅಂತಂದ್ರೆ ಟೋಡರ ಮಲ್ಲರ ಸಲುವಾಗಿ ಎಷ್ಟು ಕೃತಜ್ಞ ಭಾವ ಬರ್ತಿದೆ ಅಂತಂದ್ರೆ ಅದು ವಚನಾತೀತ ರೀ, ವಿಕಲ್ಪಾತೀತ. ಓದುತ್ತೇವೆ ನಾವು, ಗ್ರಂಥ ಉಪಲಬ್ಧ ಅದವು, ಸಮಯ ಇದೆ ಓದುತ್ತೇವೆ, ಆದರೆ ಅದರ ಭಾವವನ್ನು ತಿಳ್ಕೊಳ್ಳೋದಿಲ್ಲ. ಸಮಯ ಇದೆ, ಗ್ರಂಥದವು, ಕ್ಷಯೋಕ್ಷಮ ಜ್ಞಾನ ಇದೆ, ಓದುತ್ತೇವೆ. 11 ಅಂಗವನ್ನು ಓದಿದ್ದೇವ್ರಿ, 11 ಅಂಗ 9 ಪೂರ್ವವನ್ನು ಕಳೆದ ಭವಗಳಲ್ಲಿ ಓದಿದ್ದೇವೆ. ಹೇಗಿದೆಯೋ ಹಾಗೆ ನಿನ್ನೆ ಹೇಳ್ತಲ್ಲ, ಹೇಗಿದೆಯೋ ಹಾಗೆ ಶ್ರದ್ಧಾ ಮಾಡಿದೆವು. ಜೀವವನ್ನು ಅಜೀವ ಅಂತ ಹೇಳಿ ತಿಳಿಲೇ ಇಲ್ಲ. ಜೀವದ ಸ್ವರೂಪ ಹೀಗೆ ಇದೆ, ಅಜೀವದ ಸ್ವರೂಪ ಹೀಗೆ ಇದೆ, ಇದೆಲ್ಲ ಆಶ್ರವವೇ ಇದೆ. ಸಂವರದ ಸ್ವರೂಪ ಹೀಗಿದೆ, ಮೋಕ್ಷದ ಸ್ವರೂಪ ಹೀಗಿದೆ. ಎಲ್ಲ ಆಗಮದಲ್ಲಿ ಹಾಗೆ ಹೇಳಿದರೋ ಹಾಗೆ ಕಿಂಚಿತ್ತೂ ಆ ಕಡೆ ಈ ಕಡೆ ಇಲ್ಲ. ಶ್ರದ್ಧೆ ಮಾಡಿದರೆ ಆದರೆ ತನ್ನನ್ನು ಮಾತ್ರ ಅದೆಲ್ಲದರಿಂದ ಹೊರಗೆ ಮಾಡಿಲ್ಲ ಅನ್ನೋ ಮಾತೇ ಇಲ್ಲ. ಓದೋದು ಕಠಿಣಿಲ್ಲ. ಕ್ಷಯೋಕ್ಷಮ ಜ್ಞಾನದ ಅನುಸಾರ ಶಬ್ದದ ಅರ್ಥವನ್ನು ತಿಳಿಯೋದನ್ನು ಕಠಿಣ ಇಲ್ಲ. ಅದರ ಭಾವದ ಗ್ರಹಣ ಆಗಬೇಕಾದ್ರೆ ಯಾವ ಪ್ರಕಾರದ ಧೈರ್ಯ, ಯಾವ ಪ್ರಕಾರದ ವಿಶ್ವಾಸ, ಯಾವ ಪ್ರಕಾರದ ತ್ಯಾಗ, ಸಂಪೂರ್ಣ ತ್ಯಾಗ. ಏನು ತ್ಯಾಗ? ತನು ಮನ ಧನದಿಂದ ಸಂಪೂರ್ಣ ಏನಿದೆಯೋ ಅದೆಲ್ಲ ತ್ಯಾಗ. ಏನಿದೆ? ವಿಪರೀತ ಮನ್ನಣೆ ಇದೆ ರೀ, ಮತ್ತೇನೂ ಇಲ್ಲ. ಆ ವಿಪರೀತ ಮನ್ನಣೆಯ ತ್ಯಾಗ, ಸಮರ್ಪಣೆ. ಈ ಪ್ರಕಾರದ ವಚನವನ್ನು ನೀನು ಉಚ್ಚರಿಸಿದೆ ಅಂತಂದ್ರೆ ನಿನ್ನ ಶಿರಚ್ಛೇದ ಮಾಡ್ತೇನೆ ಅಂಥೇಳಿ ಯಾರಾದರೂ ಹೇಳಿದರೆ ಆ ವಚನದ ಭಾವವನ್ನು ಮೆಲುಕು ಹಾಕ್ತಾ ಇರೋದು. ಶಿರಚ್ಛೇದ ಆಗಬಾರ್ದು ಅಂಥೇಳಿ ಅಲ್ಲ. ಶಿರಚ್ಛೇದ ಆಗ್ಯನ ನಂದು ಈ ಶರೀರದಿಂದ ವಿಯೋಗ ಆಗೋದಿತ್ತು ಅಂತಂದ್ರೆ ನಿನಗೆ ನನ್ನ ಶಿರಚ್ಛೇದ ಮಾಡುವಂಥ ಭಾವ ಬರೋದು ಮತ್ತು ಕಾರ್ಯ ಕೂಡ ಆಗೋದು. ಆದರೆ ಆ ಯಾವ ವಚನವನ್ನು ಅವ ಹೇಳ್ತಾ ಇದ್ದನೋ ಆ ವಚನದ ಭಾವವನ್ನು ಮೆಲುಕು ಹಾಕುವ ರೂಪದ ಆ ವಚನದ ಭಾವದೊಳಗೆ ಸಂಪೂರ್ಣ ವಿಶ್ವಸ್ಥನಾಗಿ ಉಳಿಯುವಂಥ ಸಿದ್ಧತೆ ನಮ್ಮದು ಇದೆಯನ್ನ. ಅದು ಯಾವುದೋ ದೃಷ್ಟಾಂತ ಹೇಳಿದ್ರೆ ಆ ಸಿದ್ಧತೆ ನಮ್ಮದು ಇದೆಯನ್ನ. ಇದೆಯಂತೆ ಧರ್ಮ ಮಾಡಲಿಕ್ಕೆ ನಾವೆಲ್ಲರೂ ಮುಂದದೇವರ ನಾ ಮುಂದು ತಾ ಮುಂದೆ ಅನ್ನೋ ಹಾಗೆ ಮುಂದದೇವರು. ಆದರೆ ಈ ಪ್ರಕಾರದ ತ್ಯಾಗಕ್ಕೆ ಸಿದ್ಧರಿವೆ. ಮಾಡಿದೇನಿಲ್ಲ ಅಂದ್ರೆ ಯಾರು ಮಾಡಿದರೆ ಹೇಳ್ರಿ. ಮನಃಪರ್ಯಾಯ ಜ್ಞಾನ ಆಗಬೇಕಾಗೋದು ನಿಮಗೆಲ್ಲ. ನನ್ನ ಮನುಷ್ಯನಿಗೆ ಏನಿದೆ ಅದು ಹೇಳಬೇಕಾದ್ರೆ ಹೇಳ್ರ, ನಿಮ್ಮಲ್ಲೇ ಮಾತಾಡ್ಬೇಡ್ರಿ. ಅಂಜನ ಚೋರ ಏನು ತತ್ವದ ಅಭ್ಯಾಸ ಮಾಡಿದ್ದ? ತ್ಯಾಗಕ್ಕೆ ಸಿದ್ಧ. ಯಾವುದರ ಮೇಲೆ? ಆ ಜಿನದತ್ತ ಶ್ರೇಷ್ಠಿಯ ವಚನದ ಮೇಲೆ.
ಜಿನದತ್ತ ಶ್ರೇಷ್ಠಿಯನ್ನ ನಗರ ನಿವಾಸಿಗಳೆಲ್ಲ ಏನಂತಿದ್ರು? ಬಟ್ಟೆ ಧರಿಸಿದ ಭಗವಂತ ಅಂತಿದ್ರು. ಅವನ ವಚನದ ಮೇಲೆ ಇವನಿಗೆ ನೇರವಾಗಿ ಹೇಳಿಲ್ಲ, ಮಾಲಿ ಹೇಳಿದಂತೆ. ಗೊಮ್ಮಟ ಏನದ ಗೊಮ್ಮಟ ಗಿರಿಯೊಳಗ ಇದರದ್ದು ಎಷ್ಟು ಸುಂದರ ಚರ್ಚೆ ಆಗಿತ್ತಲ್ಲ ಅಪ್ಪಾಜಿಯವರಿಂದ. ಅವ ಅಂಜನ ಚೋರ ಪ್ರಸಿದ್ಧ ಕುಪ್ರಸಿದ್ಧ ಚೋರ. ನಾವೆಲ್ಲ ಸಜ್ಜನ ಧಾರ್ಮಿಕ ಪುರುಷರು. ಅವ ಚೋರ, ನಾವು ಧಾರ್ಮಿಕ ಪುರುಷರು ಸಜ್ಜನ. ನಮಗೆ ಕುಂದರ ಮಾತಿನ ಮೇಲೆ ವಿಶ್ವಾಸ ಇಲ್ಲ, ಅವನಿಗೆ ಮಾಲಿ ಮಾತಿನ ಮೇಲೆ ವಿಶ್ವಾಸ. ಬಂದಿತ್ರಿ ಉಪಾದಾನ ಅಂದಮೇಲೆ ನಿಮಿತ್ತದ ನಿರ್ಣಯ ಆಯ್ತ್ರಿ. ಉಪಾದಾನದ ಸಮಯ ನಿಮಿತ್ತದ ನಿರ್ಣಯ ಆಯಿತು. ನಮ್ಮಂಥವ್ರಿಗೆ ತಿಳಿಸಿ ಹೇಳುವ ಸಲುವಾಗಿ ಅಲ್ಲಿ ನೈಸೇನ ಹೇಳಿದ ಕಥೆಯೊಳಗ, ಏನ ಹಾಗಿದ್ರು ಸಾಯೋದೈತಿ, ಹೀಗಿದ್ರು ಸಾಯೋದೈತಿ. ನಾವಲ್ಲ, ಅಂಜನ್ ಚೌಕ ಆ ರಾಜಭಟರ ಬೆನ್ನು ಹತ್ತಿಕೊಂಡು ಬಂದಿದಾರಲ್ಲ, ಅವ್ರ ಕೈಗಂತೂ ಸಿಗೋದು ನಿಶ್ಚಿತನ. ಬೆಳಗಾದ್ಮೇಲೆ ಸಿಗೋದನ್ನಲ್ಲ. ಮತ್ತು ಈಗ ಈ ಕೆಳಗಿರುವಂಥ ತೀಕ್ಷ್ಣ ಶಸ್ತ್ರದ ಮೇಲೆ ಬಿದ್ದನು, ಸತ್ರ ಏನು ತಪ್ಪಿಲ್ಲ, ಸಾಯೋದಂತೂ ನಿಶ್ಚಿತ ಇದೆ ಅಲ್ಲ ಅಂಥೇಳಿ ನಮಗೆ ತಿಳಿಯುವ ಸಲುವಾಗಿ ಆ ನೈಷೇನನ ಧರ್ಮಾಮೃತದೊಳಗ ಈ ಒಂದು ಘಟನೆ ತಂದರೆ ಹೇಳಿದರು. ಹಾಗಿದ್ರು ಸಾಯೋದಿದೆ, ಹೀಗಿದ್ರು ಸಾಯೋದಿದೆ. ಹಾಗಾದ್ರೆ ನಾವು ಸಾಯೋದೇ ಇದೆ ಅಥವಾ ಇಲ್ರಿ? ನಾವು ಇರೋದಿದೆ. ಧರ್ಮದ ಸಲುವಾಗಿ ಏನು ತ್ಯಾಗ ಮಾಡಲಿಕ್ಕೆ ತಯಾರಾದೇವು ಹೇಳಿ? ಅವ್ನು ಪ್ರಾಣ ಕೊಡಲಿಕ್ಕೆ ತಯಾರಾದ್ರಿ. ಕೆಳಗಡೆ ಮೇಲ್ಮುಖ ಮಾಡಿ ನೆಟ್ಟಿರುವಂಥ ಶಸ್ತ್ರಗಳಿದಾವೆ ತೀಕ್ಷ್ಣ ಕೆಳಗಡೆ, ಭಲ್ಲೆ, ಖಡ್ಗ ಮೊದಲಾದವು. ಮತ್ತು ನೆಲುವಿನ ಮೇಲೆ ಕೂತ ನಮೋಕಾರ ಮಂತ್ರ ಹೇಳಿ ಒಂದೊಂದೇ ದಾರವನ್ನು ತುಂಡರಿಸುವುದಿದೆ. 108 ದಾರಗಳು. ಅವು ಎಲ್ಲ ಮುಗಿದ ನಂತರ ನಿಯಮದಿಂದ ನೆಲುವಿನ ಮೇಲಿಂದ ಆ ಶಸ್ತ್ರದ ಮೇಲೆ ಬಂದು ಬೀಳೋಲ್ಲ. ನಾವು ಅದೇವು ಅಂಥೇಳಿ ಅಲ್ಲಿ ಇಟ್ಕೊಂಡು ನೋಡೋಣ. ತಯಾರಾದೇವರಿಂದ ನಾವು ಇಲ್ಲ. ಉಪಾದಾನ ಎಷ್ಟೊಂದು ಆಳಾಗಿ ಎಷ್ಟು ಸಮರ್ಪಿತ ಇರ್ತದೆ, ಅದಕ್ಕೆ ನಮಗೆ ಹಿಡಿಯೋದು ಕಠಿಣ. ಅದೇ ಸಮರ್ಪಿತತನ ಏನಿದೆ ನಮ್ಮಲ್ಲಿ. ಈಗ ಮೊನ್ನೆ ಆಷಾಢದಿಂದನೇ ಬರ್ತಾ ಇದೆ. ಯಾವ ತ್ಯಾಗ ನಮ್ಮಲ್ಲಿ ಇದೆ? ವ್ಯವಹಾರದ ಬುದ್ಧಿ. ಅದೇ ಯಾವುದು ವ್ಯವಹಾರನ ಅಲ್ಲ, ನಾವು ಅಂತೇಳಿ ವ್ಯವಹಾರ ಅಂಥೇಳಿ ಹೀಗೆ ಸಂಬಂಧಿಕರು ತೀರ್ಕೊಂಡಿದ್ದರು. ಮತ್ತೆ ಹೇಗೆ ಹೋಗೋದಾ? ಶಿಖರ್ಜಿಗನ್ರಿ, ಎಲ್ಲೋ ಶಿಬಿರಕ್ಕನ್ರಿ, ಏನೋ ಬಹಳ ದಿವಸ ಆಗಿಲ್ಲಲ್ಲ. ಇದೆಲ್ಲ ವಿಚಾರ ಮಾಡ್ತೇವೆ. ಅಂಥಾದ ಲೋಕ ನಿಂದೆಗೆ ನಾವು ಗುರಿಯಾಗುವುದಿಲ್ಲ. ಹೌದೇನೇನ್ರಿ? ಡಾಕ್ಟರ್ ಹೇಳಿದ ಕೂಡಬೇಡ ಅಂಥೇಳಿ ಮಲ್ಕೊಳ್ಳಿಕ್ಕೆ ಹೇಳಿದ. ರಿಸ್ಕ್ ಯಾಕೆ ತಗೊಳ್ಳೋದ? ಮನ್ನಾಳಿ ಅಂದರೆ ಹೆಚ್ಚು ಕಡಿಮೆ ಆದರೆ ಯಾವ ತ್ಯಾಗಕ್ಕೆ ಸಿದ್ಧದೇವು ಹೇಳಿ? ಹಾಗಾದರೆ ಎಲ್ಲ ಅನುಕೂಲ ಇದ್ದ ಮೇಲೆ ನಿನಗೆ ಧರ್ಮ ಮಾಡೋದಿತ್ತು ಅಂದರೆ ಜಗತ್ತಿನೊಳಗೆ ಅಂಥದ್ದು ಯಾವಾಗೂ ಅವಸ್ಥಾ ಸಿಕ್ಕುವುದಿಲ್ಲ. ಮತ್ತು ಈಗಿರುವಂಥ ಅನುಕೂಲತೆ ಯಾವಾಗೂ ಇನ್ನು ಸಿಕ್ಕೋದು ಸಾಧ್ಯ ಇಲ್ಲ. ಈಗ ಅಂಥೇಳಿ ತೋಡರಮಲ್ರೆ ಏನು ಹೇಳಿದ್ರೆ ಬರೆದಿಟ್ಟುಕೊಳ್ಳೋದು. ಹಣಿ ಮೇಲೆ ಬರೆದಿಟ್ಟುಕೊಂಡ್ರೆ ಉಪಯೋಗ ಇಲ್ಲ, ಅದು ಇನ್ನೊಬ್ಬರಿಗೆ ಕಾಣಿಸ್ತಿತ್ತು, ನಮಗೆ ಕಾಣುವುದಿಲ್ಲ. ಬುದ್ಧಿಯೊಳಗೆ ಬರೆದಿಟ್ಟು ಸರ್ವ ಪ್ರಕಾರ से अवसर आया है, ಮುಂದ ಅವಸರ ಚೂಕ್ನಾ ಯೋಗ್ಯ नहीं. ಎಂಥದ್ರೆ ವಚನ, ಎಂಥದ್ದು ಒಳಗ ಆನಂದವನ್ನು ಉಂಟು ಮಾಡ್ತಿದೆಯೋ, ಭಯವನ್ನು ಉಂಟು ಮಾಡ್ತಿದೆಯೋ? ಏನೂ ಇಲ್ಲ, ಹಾಗೆ ಬಂದು ಹಾಗೆ ಹೋಗ್ತಿದೆ. ಮಾಡಕತ್ತಿದ್ದೆ ಮಾಡ್ಕೋಬೇಕ್ರಿ. ಅವಸರ ಚೂಕ್ನಾ ಯೋಗ್ಯ नहीं. ಹೀಗೆ ಮಾಡೋದು ಸರಿ ಇಲ್ಲ ನೋಡಪ್ಪ ಅಂಥೇಳಿ ತಂದೆ ಮಗನಿಗೆ ಹೇಳ್ದ ಅಂತಂದ್ರೆ
ಆ ವಚನದೊಳಗೆ ಇರುವಷ್ಟು, ಆ ವಚನದೊಳಗಿರುವಷ್ಟು ಕರುಣೆ, ಆ ವಚನದೊಳಗಿರುವಷ್ಟು ಭವಿಷ್ಯದ ಬರಬೇಕಾದಂಥ ದುಃಖ ಪರಂಪರೆಯ ಸಂದೇಶ ಅದನ್ನು ತಿಳಿಬೇಕಾಗ್ತಿದೆ. ಏನು ಆಗೋದನೇ ಇದೆ ಅಲ್ಲ. ಅರೆ ನಿಯಮದಿಂದ ಹೀಗಿದೆ, ಒಂದಿಷ್ಟು ಬುದ್ಧಿಯೊಳಗೆ ಸಮರ್ಪಣತೆ ಬಂತು ಅಂತಂದ್ರೆ ಆ ಯಾವ ಅವಸ್ಥೆ ಇದೆಯಲ್ಲ, ಆ ಅವಸ್ಥೆ ತನ್ನಷ್ಟಕ್ಕೆ ತಾನೇ ರಿಪೇರಿ ಆಗೋದು ಬಹಳಷ್ಟು ಸಂಭಾವನೆ ಇದೆ. ಆಗಲಿಲ್ಲ ಅಂದ್ರೆ ಹಾನಿ ಏನೂ ಇಲ್ಲ. ಏನಿದೆ ರೀ? ಆಗಲಿಲ್ಲ ಅಂದ್ರೆ ಹಾನಿ ಏನಿದೆ ರೀ? ಲಾಭನೇ ಇದೆ. ಏನ? ವಿಶ್ವಾಸ ಮಾಡಿದರ ಲಾಭ. ಇಂದು ಎಷ್ಟು ವಿಶ್ವಾಸ ಮಾಡಿದ್ರೆ ಆ ವಿಶ್ವಾಸ ನಾಳೆ ಅಧಿಕ ಆಗಬಹುದು, ಪೂರ್ಣ ಆಗಬಹುದು. ಹೌದು ಅಥವಾ ಇಲ್ಲ? ಆದರೆ ನಾವು ಮಾಡಲೇ ಇಲ್ಲ. ನಮಗೆ ವಿಶ್ವಾಸ ಬಿದ್ದು ಹೋಗುವ ಶರೀರದ ಅಜ್ಞಾನಿ ಜನರದ ವಚನದ. ಯಾವನೋ ಮೂರ್ಖ ಹೇಳಿದ ಡಾಕ್ಟರ್, ಅವನಿಗೇನು ಗೊತ್ತಿದೆ ರೀ? ಸರ್ವಜ್ಞ ಪ್ರಭು ಹೇಳಿದ್ದಾರೆ, ಈ ದೇಹ ನಿನ್ನಿಂದ ಭಿನ್ನ ಇದೆ. ಇದರೊಳಗೆ ಏನ್ರಿ ಸಂಶಯ ಇದೆ? ಮತ್ತು ಆ ಮೂರ್ಖ ಡಾಕ್ಟರ್ ಹೇಳಿದ್ದರೊಳಗೆ ವಿಶ್ವಾಸಕ್ಕೆ ಒಂದು ಅಂಶದ ಸ್ಥಳಾವಕಾಶ ಇದೆ, ವಿಶ್ವಾಸಕ್ಕೆ. ಆದರೆ ಅಲ್ಲಿ ಸಂಪೂರ್ಣ ವಿಶ್ವಾಸ, ಇಲ್ಲಿ ಸ್ವಲ್ಪ ಕೂಡ ವಿಶ್ವಾಸ ಇಲ್ಲ. ಕಾರ್ಯ ಹೇಗಾಗ್ತಿದೆ ಭಗತ? ಪುಟಗಳನ್ನು ತಿರುವುದರಿಂದ ಆಗುವುದಿಲ್ಲ. ಇಲ್ಲಿ ಪುಟ ಬದಲಿ ಆಗಲಿಕ್ಕೆ ಬೇಕು. ಮಿಥ್ಯಾ ಮನ್ನನೆಯ ಪುಟ ತಿರುವಿ ಹಾಕಲಿಕ್ಕೆ ಬೇಕು. ನಾರೇ ಹೇಳ್ತಾನೆ, ನೋಡಪ್ಪ, ನೀ ಆ ಉದ್ಯೋಗಕ್ಕೆ ಕೈ ಹಾಕಬೇಡ ಅಂಥೇಳಿ ಅನುಭವಿ ತಂದೆ ಹೇಳಿದ ನಂತರ ಮಗ ಧೈರ್ಯದಿಂದ ಆ ಉದ್ಯಮ ಮಾಡಿ ಅನೇಕ ರೀತಿಯಿಂದ ಕಷ್ಟಕ್ಕೊಳಗಾದ ಅಂತಂದ್ರೆ ಅದಕ್ಕೆ ಹೊಣೆ ಯಾರು? ಆ ತಂದೆಯ ಹಿತವಚನವನ್ನು ಕೇಳದೇ ಇರುವಂಥ ಸ್ವಯಂ ಅದಕ್ಕೆ ಹೊಣೆಗಾರ. ಅದೇ ಪ್ರಕಾರ ತೋಡರ ಮಲ್ಲರಂಥ, ರಾಜಮಲ್ಲರಂಥ, ಅಮೃತ ಚಂದ್ರಾಚಾರ್ಯರಂಥ, ಭಗವತ್ ಸ್ವರೂಪದ ಕುಂದರಂಥ, ಸಾಕ್ಷಾತ್ ಭಗವಂತ ಆದಿದೇವರಿಂದ ಹಿಡಿದು ಮಹಾವೀರ ಎಲ್ಲರೂ ಹೇಳ್ತಾ ಇದ್ದಾರೆ. ಬಸ್ ಪರದ್ರವ್ಯ ರೂಪವಿರುವಂಥ ಪುದ್ಗಲ ಕರ್ಮವನ್ನು ನನ್ನದಂಥೇಳಿ ಮನ್ನಿಸೋದ ಇದು ಅಪರಾಧ ಇದೆ. ಆ ಅಪರಾಧದಿಂದ ಅನವರತಂ ಅನಂತೈ ಬದ್ಧತೆ. ಮುಂದಿನ ಪದಖಂಡ ಏನಿದೆ? ಇದರ ಅನಂತ ಉಣಿತು ಉಚ್ಚ ಕೋಟಿದ್ದೀರಿ. ನಿರಪರಾಧ. ಯಾವ ನಿರಪರಾಧಿ ಅದನಲ್ಲ, ಜಾತು ಬಂಧನಂ ನ ಏವ ಸ್ಪೃಶತಿ. ಸ್ಪರ್ಶ ಮಾಡುವುದಿಲ್ಲ. ಬಹಳ ಅದ್ಭುತ. ಇಂಥ ಎರಡು ವಿಭಾಗ, ಒಂದು ಮೋಕ್ಷ ಮಾರ್ಗ ಸ್ವಾಧೀನ ಸುಖಮಯ ನಿರ್ಭಾರ ನಿರಾಕುಲ ಶಾಂತಿಯ ಸಾಗರ, ಇನ್ನೊಂದು ಇದೆ ಅತ್ಯಂತ ಪರಮತೆ ಬಂಧನ ರೂಪದ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಪರಿಭ್ರಮಣ ಮಾಡೋದ ನಾಲ್ಕು ಗತಿಗಳಲ್ಲಿ. ಸ್ವರ್ಗ ಶಾಶ್ವತ ಇಲ್ಲ, ಮನುಷ್ಯಗತಿ ಅಂತೂ ಅಲ್ಪ ಸಮಯದ್ದು ಇದೆ. ನರಕ ನಿಗೋಧಗಳ ಪರಿಪಾಠ ಇದೆ ನೋಡ್ರಿ. ನರಕ ನಿಗೋಧಗಳ ಪರಿಪಾಠ. ಸ್ವರ್ಗದಿಂದ ನರಕಕ್ಕೆ ಹೋಗೋದಿಲ್ಲ, ಆದರೆ ನರಕದಿಂದ ನಿಗೋಧದಂಥ ಗತಿಗೆ ಹೋಗ್ತಾನೆ, ತಿರ್ಯಂಚ ಗತಿಗೆ ಹೋಗ್ತಾನೆ. ತಿರ್ಯಂಚದವ ಎದ್ದು ಬಂದ ನರಕಕ್ಕೆ ಹೋಗ್ತಾನೆ, ನರಕದವ ಅಲ್ಲಿಂದ ಎದ್ದು ತಿರ್ಯಂಚದೊಳಗೆ ಹೋಗ್ತಾನೆ.
ಅನಂತ ಕಾಲ ಆಗ್ತಿದೆ ರೀ ಹೀಗೆ. ಈ ದೇವ ಮನುಷ್ಯ ಭವ ಇಲ್ಲಿರುವಂಥ ಆ ವೈಭವ, ಆ ಧನ, ಆ ಕೀರ್ತಿ ಎಲ್ಲಿದೆ ರೀ? ಎಲ್ಲಿದೆ? ಇವನಿಗೇನು ಮಾಡ್ತಿದೆ? ನರಕದೊಳಗೆ ಹೋಗಿ ಬಿದ್ದ ನಂತರ ಏನು ಮಾಡ್ತಿದೆ? ಇಲ್ಲಿಯ ವೈಭವ ಅನ್ಯಾಯದಿಂದ ಅನೀತಿಯಿಂದ ಸಂಗ್ರಹ ಮಾಡಿದಂಥ ಛಾತಿ, ಪೂಜೆ, ಲಾಭ. ಅನ್ಯಾಯ ಏನು ಮಾಡಿದೆವು ನಾವು? ಅನ್ಯಾಯ ಏನು ಮಾಡಿದೆವು? ನನ್ನನ್ನು ನಾನು ಮರೆತು ಭಗವಂತರ ಪೂಜೆ ಮಾಡ್ತಾ ಇದ್ದೇನಲ್ಲ, ಅದು ಅನ್ಯಾಯ ಇದೆ ರೀ. ಭಗವಂತರ ಸನ್ನಿಧಿಗೆ ಹೋಗುವುದರದ ಲಾಭ ತನ್ನನ್ನು ತಾನು ತಿಳ್ಕೊಳ್ಳೋದಿದೆ. ಆ ಭಗವಂತರ ಸಾನ್ನಿಧ್ಯಕ್ಕೆ ಹೋಗದ ವಿನಃ ತನ್ನನ್ನು ತಾನು ತಿಳ್ಕೊಳ್ಳುವಂಥ ಅವಕಾಶ ಇಲ್ಲ. ಆ ಭಗವಂತರ ಸನ್ನಿಧಿಗೆ ಹೋದ ನಂತರ ತನ್ನನ್ನು ತಾನು ತಿಳ್ಕೊಳ್ಳೋದಿದ್ದರೆ ಆ ಭಗವಂತನ ದರ್ಶನಕ್ಕೆ, ಸಾನ್ನಿಧ್ಯಕ್ಕೆ ಯಾವ ಪ್ರಕಾರದ ಅರ್ಥ ಇವನಿಗೆ ಪ್ರಾಪ್ತ ಆಗುವುದಿಲ್ಲ, ಪ್ರಯೋಜನ ಇವನದ ಸಿದ್ಧಿಸುವುದಿಲ್ಲ. ಹೋದ ಬಂದ, ಕಳ್ಕೊಂಡು ಬಂದರೆ ಕಳ್ಕೊಂಡು ಏನ? ಪುಣ್ಯದ ನಿಧಿಯನ್ನು ಏನು ದೇವನ ದರ್ಶನ, ವೀತರಾಗ ಪ್ರಭುವಿನ ದರ್ಶನ ಸಿಗಬೇಕಾದ್ರೆ ಚಕ್ರವರ್ತಿಗಿಂತ ಇಂದ್ರನಿಗಿಂತ ಮಹಾನ್ ಭಾಗ್ಯ ಬೇಕ್ರಿ. ಜಿನವಾಣಿಯ ಶ್ರವಣ ಅಥವಾ ವಾಚನದ ಯೋಗ ಸಿಗಬೇಕಾದ್ರೆ ಚಕ್ರವರ್ತಿಗಿಂತ ಮಹಾನ್ ಭಾಗ್ಯ. ಚಕ್ರವರ್ತಿ ಏನದನು? ಅವನು ಚಕ್ರವರ್ತಿತ್ವದ ತ್ಯಾಗ ಮಾಡಿದ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ. ಅದೇ ಪ್ರಕಾರ ಜಿನೇಂದ್ರ ಪ್ರಭುವಿನ ವಾಣಿಯ ಅಭ್ಯಾಸ ಮಾಡಿ ಯಾವ ಅದರ ಮರ್ಮವನ್ನ, ಅದರ ರಹಸ್ಯವನ್ನ ತಿಳಿತಾನೋ ಅವನು ಸಂಸಾರ ಮಾರ್ಗದಿಂದ ಭಿನ್ನಾಗಿ ಮೋಕ್ಷ ಮಾರ್ಗದೊಳಗೆ ಬರ್ತಾನೆ. ಜಿನೇಂದ್ರ ಭಗವಂತರ ಸನ್ನಿಧಿಗೆ ಹೋಗಿರುವಂಥವ ಇಂದ್ರ ಯಾವ ಪ್ರಕಾರ ಒಂದು ಭವಧಾರಣ ಮಾಡಿ ಮೋಕ್ಷ ಮಾರ್ಗದೊಳಗೆ ಸಾಕ್ಷಾತ್ ಮೋಕ್ಷದ ಸಾಧನೆ ಮಾಡಿ ಮೋಕ್ಷಕ್ಕೆ ಹೊರಟು ಹೋಗ್ತಾನೋ, ಅದೇ ಪ್ರಕಾರ ಜಿನೇಂದ್ರ ಪ್ರಭುವಿನ ದರ್ಶನ ಯೋಗ ಯಾವನಿಗೆ ಲಭಿಸಿದೆಯೋ ಅವ ನಿಯಮದಿಂದ ಆತ್ಮದರ್ಶನದ ಮಾರ್ಗದೊಳಗೆ ಪ್ರಭುವಿನ ದರ್ಶನ ಮಾಡುವೆನು, ಆತ್ಮನ ದರ್ಶನ ಪಡೆಯುವೆನು. ಒಂದೊಂದು ಭಜನೆಯೊಳಗೆ ಏನಿತ್ತು ಅದರದ ಯಾವ ದಿವಸ ಭಜನೆ ಅಂತೆವೋ ಅದರ ಮರುದಿವಸ ಅದರ ಮೇಲೆ ವ್ಯಾಖ್ಯಾನ ಆಗಲಿಕ್ಕೆ ಏನ? ಪ್ರಭುವಿನ ದರ್ಶನ ಮಾಡುವೆನು, ಆತ್ಮನ ದರ್ಶನ ಪಡೆ, ಪ್ರಭುವನ್ನು ನಿಜದಿಂ ತಿಳಿಯುವೆನು, ನಿಜದಿಂ ತಿಳಿಯುವೆನು. ಪ್ರಭುವನ್ನ ನನ್ನ ಅನುಭವಪೂರ್ವಕ ತಿಳಿಯೋದಿದೆ. ನನ್ನಿಂದ ನನ್ನ ಅಭಾವ ಮಾಡಿ ಪ್ರಭು ತಿಳಿದು ಬರೋ ಸಾಧ್ಯ ಇಲ್ಲ. ನನ್ನ ಅನುಪಸ್ಥಿತಿಯೊಳಗ ಪ್ರಭುವನ್ನು ತಿಳಿಯೋದಿಲ್ಲ ಸಾಧ್ಯ. ಏನಿದೆ? ಜ್ಞಾನಿ ಜನರನ್ನು ಸೇವಿಪೆನು, ತತ್ವದ ಮಹಿಮೆಯ ತಿಳಿಯುವೆ, ವೈರಾಗ್ಯ ಭಾವನೆ ಭಾವಿಪೆನು, ಮುನಿಗಳ ಸಂಘಕ್ಕೆ ಸೇರು. ಭಾವನಾ ಏನಿದೆ? ಆ ಭವಜಲದಿಯ ದಾಟುವೆನು, ಶಾಶ್ವತ ಮೋಕ್ಷ. ಬರೇ ಒಂದು ಭಜನೆಯೊಳಗೆ ಭಗವಂತನನ್ನ ಹಾಡ್ತಾ ನೋಡ್ತಾ ಮೋಕ್ಷಕ್ಕೆ ಹೋದರೆ ಪ್ರತಿಯೊಂದು ಭಜನೆಯೊಳಗೆ ಅದೇ ಇದೆ. ದೇವ ಭಜನೆ ಇಲ್ಲಿಯವರೆಗೆ ಏನು 12 ಆದರೂ ಅದರಲ್ಲೆಲ್ಲ ಅದೇ ಇದೆ. ಹೋದ ಸನ್ನಿಧಿಗೆ ಎಲ್ಲಿ ಹೋದ? ಮೋಕ್ಷದವರೆಗೆ. ಹಾಗಾದರೆ ನಮ್ಮಿಂದ ದೇವ ದರ್ಶನ ಇದುವರೆಗೆ ಆಗಿದೆಯಲ್ಲ. ಮುಕ್ತ ಸ್ವರೂಪನಾದಂಥ ರಸ, ರೂಪ, ಗಂಧ, ಶಬ್ದ ಮೊದಲಾದವುಗಳನ್ನು ಇದುವರೆಗೆ ಸ್ಪರ್ಶಿಸದೇ ಇರುವಂಥ ಆ ಶುದ್ಧಾತ್ಮನ ಮಹಿಮೆ ಬಂದಿದೆಯಲ್ಲ. ಹಾಗಾದರೆ ನಮಗೆ ದೇವ ದರ್ಶನ ಆಗಿಲ್ಲ ಅನ್ನುವಂಥ ಸಮಂತಭದ್ರಾಚಾರ್ಯರ ಮಾತ ಪರಮ ಸತ್ಯ ಇದೆ. ಜ್ಞಾನಿ ಗುರುಗಳಂತಹ ಸತ್ಯ ವಚನಧಾರಿ, ಸತ್ಯ ಮಹಾವ್ರತಧಾರಿ ಮುನಿ ಭಗವಂತರದ ವಚನ ಎಂದೂ ಸುಳ್ಳಾಗುವ ಸಾಧ್ಯ ಇಲ್ಲ. ವಿಶ್ವಾಸ ಮಾಡೋದಿದೆ, ಮೋಕ್ಷ ಮಾರ್ಗದ ಕಡೆಗೆ ಸಾಗುವುದು.